Hello everyone, welcome to Department of Collegiate and Technical Education. As a part of Learning Management System, I welcome you all for session 14 of Web Programming Lab 15 CS 55P of 5th semester Computer Science and Engineering. Myself, Vinita GS, I am a lecturer in Computer Science and Engineering Department. I am a facilitator for this session. In this session, let me discuss about the graded exercise 14. It's an open-ended exercise. That is, you should do the mini project using responsive web design concept. It is not for exam, but compulsory to be included in record. First, let me see what is responsive web design concept. Responsive web design is the approach that suggests that design and development should respond to the user behavior and environment based on screen size, platform and orientation. What does it mean? ಈಗ ನಾವು ಯೂಸರ್ಸ್ ಅಂದರೆ ನಾವು ಡಿಫ್ರೆಂಟ್ ಯೂಸರ್ಸ್ ಇರ್ತೀವಿ. ನಾವು ಯಾವುದೇ ಒಂದು ಇನ್ಫಾರ್ಮೇಷನ್ನ ಸರ್ಚ್ ಮಾಡಬೇಕಾದ್ರೆ ಯಾವುದ್ರ ಮುಖಾಂತರ ಸರ್ಚ್ ಮಾಡ್ತೀವಿ? ಐದರ್ ವಿ ಆರ್ ಗೋಯಿಂಗ್ ಟು ಸರ್ಚ್ ವಿತ್ ಡೆಸ್ಕ್ಟಾಪ್ ಅಥವಾ ಲ್ಯಾಪ್ಟಾಪ್ ಆರ್ ಟ್ಯಾಬ್ಲೆಟ್ಸ್ ಆರ್ ಮೊಬೈಲ್ಸ್. ಸೊ ಈಗ ನಾವು ಡೆಸ್ಕ್ಟಾಪು ಲ್ಯಾಪ್ಟಾಪು ಮೊಬೈಲ್ ಅಥವಾ ಟ್ಯಾಬ್ಲೆಟನ್ನು ನಾವು ಕಂಪೇರ್ ಮಾಡಿದ್ರೆ ಪ್ರತಿಯೊಂದರಲ್ಲೂ ಸ್ಕ್ರೀನ್ ಸೈಜ್ ಕೂಡ ಬೇರೆ ಇರುತ್ತೆ, ಅಲ್ಲಿ ಯೂಸ್ ಮಾಡೋ ಪ್ಲ್ಯಾಟ್ಫಾರ್ಮ್ಸ್ ಬೇರೆ ಇರುತ್ತೆ, ಓರಿಯೆಂಟೇಷನ್ಸ್ ಬೇರೆ ಇರುತ್ತೆ, ಹೌದಲ್ವಾ? ಸೊ ಅಲ್ಲಿ ನಾವು ಪ್ರತಿ ಸಲ ಡಿಫ್ರೆಂಟ್ ಪ್ಲ್ಯಾಟ್ಫಾರ್ಮ್ ಅಥವಾ ಓರಿಯೆಂಟೇಷನಲ್ಲಿ ವರ್ಕ್ ಮಾಡಬೇಕಿದ್ರೆ ನಾವು ಯಾವುದೇ ಒಂದು ಇನ್ಫಾರ್ಮೇಷನ್ನ ಸರ್ಚ್ ಮಾಡಿದ್ರೆ ಅದು ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪಲ್ಲಿ ಯಾವ ರೀತಿ ಬರುತ್ತೋ ಅದೇ ರೀತಿ ಟ್ಯಾಬ್ಲೆಟಲ್ಲಿ ಸರ್ಚ್ ಮಾಡಿದಾಗೂ ಬರಬೇಕು ಅಥವಾ ಮೊಬೈಲಲ್ಲಿ ಸರ್ಚ್ ಮಾಡಿದ್ರೂ ಕೂಡ ಬರಬೇಕು. ಅಂದರೆ ಡಿಫ್ರೆಂಟ್ ಸ್ಕ್ರೀನ್ ಸೈಜ್ ಇರಲಿ ಅಥವಾ ಡಿಫ್ರೆಂಟ್ ಪ್ಲ್ಯಾಟ್ಫಾರ್ಮ್ ಇರಲಿ. ಈಗ ನಾವು ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಆದರೆ ವಿಂಡೋಸಲ್ಲಿ ವರ್ಕ್ ಮಾಡ್ತಾ ಇರ್ತೀವಿ, ಈಗ ಮೊಬೈಲಲ್ಲಾದರೆ ಆ್ಯಂಡ್ರಾಯ್ಡ್ ಪ್ಲ್ಯಾಟ್ಫಾರ್ಮಲ್ಲಿ ವರ್ಕ್ ಮಾಡ್ತಿರ್ತೀವಿ, ಐಫೋನ್ ತೊಗೊಂಡ್ರೆ ಅಲ್ಲಿ ಬೇರೆ ಪ್ಲ್ಯಾಟ್ಫಾರ್ಮಲ್ಲಿ ವರ್ಕ್ ಮಾಡ್ತಿರ್ತೀವಿ ಅಲ್ವಾ, iOS ಪ್ಲ್ಯಾಟ್ಫಾರ್ಮಲ್ಲಿ ವರ್ಕ್ ಮಾಡ್ತೀವಿ. ಅಂದರೆ ನೀವು ಯಾವುದೇ ಪ್ಲ್ಯಾಟ್ಫಾರ್ಮಲ್ಲಿ ಇಟ್ಕೊಂಡು ಯಾವುದೇ ಒಂದು ಇನ್ಫಾರ್ಮೇಷನ್ನ ಸರ್ಚ್ ಮಾಡಿದ್ರೂ ಕೂಡ ಎಲ್ಲದರಲ್ಲೂ ಡಿಸೈನ್ ಅಥವಾ ಡಿಸ್ಪ್ಲೇ ನಿಮ್ಗೆ ಏನು ಬರುತ್ತೋ ಸೇಮ್ ರೀತಿಯೇ ಎಲ್ಲ ಸ್ಕ್ರೀನಲ್ಲೂ ಕೂಡ ಡಿಸ್ಪ್ಲೇ ಆಗಬೇಕು. ಯಾವ ರೀತಿ ಬರ್ತಾ ಇದೆ ಅದು ಬರ್ತಿರೋದಕ್ಕೆ ಮೇನ್ ಕಾರಣನೇ ರೆಸ್ಪಾನ್ಸಿವ್ ವೆಬ್ ಡಿಸೈನ್ ಕಾನ್ಸೆಪ್ಟ್. ಆ ಕಾನ್ಸೆಪ್ಟ್ ಯೂಸ್ ಮಾಡಿಕೊಂಡೆ ನಾವು ಡಿಸೈನ್ ಆಗಿರಲಿ ಅಥವಾ ಡೆವಲಪ್ಮೆಂಟ್ ಆಗಿರಲಿ ಪ್ರತಿಯೊಂದು ಡಿಫ್ರೆಂಟ್ ಸ್ಕ್ರೀನ್ ಸೈಜ್ ಅಥವಾ ಡಿಫ್ರೆಂಟ್ ಪ್ಲ್ಯಾಟ್ಫಾರ್ಮ್ ಅಥವಾ ಡಿಫ್ರೆಂಟ್ ಓರಿಯೆಂಟೇಷನಲ್ಲಿ ಯೂಸರ್ಸ್ ಸರ್ಚ್ ಮಾಡಿದಾಗ ಆ ಯೂಸರ್ಸ್ಗೆ ಸಪೋರ್ಟ್ ಮಾಡೋ ರೀತಿ ಅಥವಾ ರೆಸ್ಪಾಂಡ್ ಮಾಡೋ ರೀತಿ ವರ್ಕ್ ಮಾಡೋವಂಥ ಮೇನ್ ಕಾನ್ಸೆಪ್ಟ್ನೇ ನಾವು ರೆಸ್ಪಾನ್ಸಿವ್ ವೆಬ್ ಡಿಸೈನ್ ಕಾನ್ಸೆಪ್ಟ್ ಅಂತ ಕರಿತೀವಿ. Because of this responsive web design, it makes the web page look good on all devices. ಆ ರೆಸ್ಪಾನ್ಸಿವ್ ವೆಬ್ ಡಿಸೈನ್ ಅಪ್ರೋಚ್ ಇರೋದ್ರಿಂದನೇ ನಮಗೆ ಆ ವೆಬ್ ಪೇಜ್ ನೀವು ಯಾವುದೇ ಡಿವೈಸಸ್ಸಲ್ಲಿ ಸರ್ಚ್ ಮಾಡಿದ್ರೂ ಕೂಡ ತುಂಬ ಲುಕ್ಕು ಗುಡ್ಡಾಗಿ ಕಾಣಿಸ್ತಾ ಇರೋವಂಥದ್ದೇ ಮೇನ್ ಇಂಟೆನ್ಷನ್ ರೆಸ್ಪಾನ್ಸಿವ್ ವೆಬ್ ಡಿಸೈನಿಂದ. ರೆಸ್ಪಾನ್ಸಿವ್ ವೆಬ್ ಡಿಸೈನ್ ಯೂಸಸ್ ಓನ್ಲಿ HTML ಆ್ಯಂಡ್ CSS. ನಾವು ಆಲ್ರೆಡಿ HTML ಅಂದರೆ ಏನು ಅಂತ ಕಲ್ತಿದ್ದೀವಿ, ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್, ಆ್ಯಂಡ್ ಇವನ್ CSS ಕ್ಯಾಸ್ಕೇಡಿಂಗ್ ಸ್ಟೈಲ್ ಶೀಟ್. ಅವೆರಡು ಕಾನ್ಸೆಪ್ಟ್ ಯೂಸ್ ಮಾಡಿಕೊಂಡೆ ನಾವು ಯೂಶಲಿ ರೆಸ್ಪಾನ್ಸಿವ್ ವೆಬ್ ಡಿಸೈನ್ನ ಮಾಡೋವಂಥದ್ದು. ಆ್ಯಂಡ್ ರೆಸ್ಪಾನ್ಸಿವ್ ವೆಬ್ ಡಿಸೈನ್ ಅಂದರೆ ಇಟ್ಸ್ ನಾಟ್ ಅಟ್ ಆಲ್ ಪ್ರೋಗ್ರಾಮ್ ಅಥವಾ ಯಾವುದೇ ಒಂದು ಜಾವಾ ಸ್ಕ್ರಿಪ್ಟ್ ಅಲ್ಲ. ಜಸ್ಟ್ ನೀವು HTML CSS ಪ್ರೋಗ್ರಾಮ್ಸ್ ಯಾವ ರೀತಿ ಬರೀತಿರೋ ಅದೇ ರೀತಿ ರೆಸ್ಪಾನ್ಸಿವ್ ವೆಬ್ ಡಿಸೈನಲ್ಲೂ ಕೂಡ ಮಾಡೋವಂಥದ್ದು. ದೆನ್ ವಾಟ್ ಈಸ್ ರೆಸ್ಪಾನ್ಸಿವ್ನೆಸ್ ಇನ್ ವೆಬ್ಸೈಟ್? ಈಗ ರೆಸ್ಪಾನ್ಸಿವ್ ವೆಬ್ ಡಿಸೈನ್ ಅಪ್ರೋಚ್ ಅಂದರೆ ಏನು ಅಂತ ತಿಳ್ಕೊಂಡಿದ್ದೀವಿ. ಹಾಗಾದರೆ ರೆಸ್ಪಾನ್ಸಿವ್ನೆಸ್ ಅಂತ ವೆಬ್ಸೈಟಲ್ಲಿ ಯಾವಾಗ ಹೇಳ್ತೀವಿ? A responsive website is a single website that adapts to any screen size. ಸೊ ನಾನು ಆಲ್ರೆಡಿ ಹೇಳ್ದಂಗೆ ನಾವು ಡಿಫ್ರೆಂಟ್ ಅಪ್ರೋಚಸಲ್ಲಿ ಅಥವಾ ಡಿಫ್ರೆಂಟ್ ಪ್ಲ್ಯಾಟ್ಫಾರ್ಮಲ್ಲಿ ಅಥವಾ ಡಿಫ್ರೆಂಟ್ ಸ್ಕ್ರೀನ್ ಸೈಜಲ್ಲಿ ವರ್ಕ್ ಮಾಡ್ತಿದ್ದೀವಿ ಅಂದರೆ ಎಲ್ಲದರಲ್ಲೂ ಒಂದೇ ಥರ ಲುಕ್ ಅಥವಾ ಒಂದೇ ಥರ ಸ್ಕ್ರೀನಲ್ಲಿ ನಿಮ್ಗೆ ಬೇಕಾಗಿರೋ ಇನ್ಫಾರ್ಮೇಷನ್ ಸಿಗ್ತಾ ಇದೆ ಅಂದರೆ ಅದು ಎಲ್ಲದಕ್ಕೂ ಅಡಾಪ್ಟ್ ಆಗ್ತಾ ಇದೆ, ರೆಸ್ಪಾಂಡ್ ಮಾಡ್ತಾ ಇದೆ ಅನ್ನೋದನ್ನೇ ನಾವು ರೆಸ್ಪಾನ್ಸಿವ್ ವೆಬ್ಸೈಟ್ ಅಂತ ಕರಿತೀವಿ. ಅದು ಒಂದು ಸಿಂಗಲ್ ವೆಬ್ಸೈಟ್. ಆ ವೆಬ್ಸೈಟ್ ಏನಾಗ್ತದೆ ಪ್ರತಿಯೊಂದು ಸ್ಕ್ರೀನ್ ಸೈಜ್ಗೂ ಕೂಡ ಅದು ಅಡಾಪ್ಟ್ ಆಗ್ತಾ ಇದೆ. That is, it is as easy to use on a mobile phone as it on a desktop computer. No pinching or horizontal scrolling is required. ನೀವು ಡೆಸ್ಕ್ಟಾಪ್ ಕಂಪ್ಯೂಟರಲ್ಲಿ ಎಷ್ಟು ಈಸಿಯಾಗಿ ಸರ್ಚ್ ಮಾಡ್ತೀರೋ ಅದೇ ರೀತಿ ನಾವು ಮೊಬೈಲಲ್ಲೂ ಕೂಡ ಸರ್ಚ್ ಮಾಡ್ಬೋದು.
That is, it means that web content or layout is flexible to fit within different screen sizes where they are displayed. ನೀವು ಎಷ್ಟೇ ಯಾವುದೇ ರೀತಿ ಡಿಫ್ರೆಂಟ್ ಸ್ಕ್ರೀನ್ ಸೈಜ್ ತೊಗೊಂಡ್ರೂ ಕೂಡ ಅಲ್ಲಿ ಬರಬೇಕಾಗಿರೋಂಥ ವೆಬ್ ಕಂಟೆಂಟ್ ಆಗಿರಲಿ ಅಥವಾ ಲೇಔಟ್ ಆಗಿರಲಿ ಅದೇನಾಗುತ್ತೆ ಆ ಸ್ಕ್ರೀನ್ ಸೈಜ್ಗೆ ಫಿಟ್ ಆಗುತ್ತೆ. ಈಗ ನಾವು ಡೆಸ್ಕ್ಟಾಪಲ್ಲಿ ಸರ್ಚ್ ಮಾಡಿದಾಗ ತುಂಬ ಇನ್ಫಾರ್ಮೇಷನ್ ಸಿಗೋವಂಥದ್ದು, ಮೊಬೈಲಲ್ಲಿ ಸರ್ಚ್ ಮಾಡಿದ್ರೆ ಆ ಇನ್ಫಾರ್ಮೇಷನ್ ಏನಾದರೂ ಮಿಸ್ ಆಗೋವಂಥ ಆಪ್ಷನ್ಸ್ ಇದೆಯಾ? ಇಲ್ಲ. ನಾನು ಡೆಸ್ಕ್ಟಾಪ್ ಅಥವಾ ಲ್ಯಾಪ್ಟಾಪಲ್ಲಿ ಸರ್ಚ್ ಮಾಡಿದಾಗ ಯಾವ ರೀತಿ ಇನ್ಫಾರ್ಮೇಷನ್ ಬರುತ್ತೋ ಅದೇ ರೀತಿ ಇನ್ಫಾರ್ಮೇಷನ್, ಫುಲ್ ಇನ್ಫಾರ್ಮೇಷನ್ನು ಮೊಬೈಲಲ್ಲಿ ಸರ್ಚ್ ಮಾಡಿದ್ರೂ ಕೂಡ ಸಿಗುತ್ತೆ. ಬಟ್ ಡಿಸ್ಪ್ಲೇ ವೇರಿ ಆಗ್ಬೋದು, ಬಟ್ ಎಲ್ಲ ಇನ್ಫಾರ್ಮೇಷನ್ನು ಕೂಡ ನನಗೆ ಅದೇ ವೆಬ್ ಲೇಔಟಲ್ಲಿ ಅಥವಾ ಕಂಟೆಂಟಲ್ಲಿ ಸಿಗೋ ಅಂಥದ್ದು. ನೆಕ್ಸ್ಟ್ ವಿಲ್ ಗೋ ವಿತ್ viewport. What is viewport? It is the user's visible area of a ವೆಬ್ ಪೇಜ್. ಯಾಕೆಂದರೆ ನಾವು ಡಿಫ್ರೆಂಟ್ ಡಿವೈಸಸ್ ಯೂಸ್ ಮಾಡ್ತೀವಿ. ಆ ಡಿಫ್ರೆಂಟ್ ಡಿವೈಸಸ್ ಯೂಸ್ ಮಾಡಿದಾಗ ಅದರಲ್ಲಿ ಯೂಸರ್ಗೆ ವಿಸಿಬಲ್ ಏರಿಯಾ ಎಷ್ಟಿದೆ. ಈಗ ಲ್ಯಾಪ್ಟಾಪಿಗೆ ತೊಗೊಂಡ್ರೆ ಯೂಸರ್ ವಿಸಿಬಲ್ ಏರಿಯಾ ತುಂಬ ದೊಡ್ಡದಿರುತ್ತೆ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪಿಗೆ. ಅದೇ ಮೊಬೈಲ್ ಅಥವಾ ಟ್ಯಾಬ್ಲೆಟ್ ತೊಗೊಂಡ್ರೆ ಕಂಪ್ಯಾರಿಟಿವ್ಲಿ ಅದು ಸ್ವಲ್ಪ ವಿಸಿಬಲ್ ಏರಿಯಾ ಕಡಿಮೆ ಇರುತ್ತೆ. ಆ ವಿಸಿಬಲ್ ಏರಿಯಾ ಎಷ್ಟಿದೆ ಅಂತ ಐಡೆಂಟಿಫೈ ಮಾಡೋ ಅಂಥದ್ದನ್ನೇ ನಾವೇನಂತ ಕರಿತೀವಿ? ಇಟ್ ಈಸ್ viewport. The viewport varies with the device and will be smaller on a mobile phone than on a computer screen. ಪ್ರತಿಯೊಂದು ಡಿವೈಸಸ್ಗೂ ನಾವು ನೋಡ್ತಾ ಹೋದಾಗ viewport ಚೇಂಜ್ ಆಗ್ತಾ ಹೋಗುತ್ತೆ. ಮೊಬೈಲ್ ಫೋನಲ್ಲಿ ಸ್ವಲ್ಪ ಸಣ್ಣದಿದ್ರೆ ಅಥವಾ ಚಿಕ್ಕದಿದ್ರೆ ಕಂಪ್ಯೂಟರ್ ಸ್ಕ್ರೀನಲ್ಲಿ ದೊಡ್ಡದಿರುತ್ತೆ. ಸೊ ಬಿಫೋರ್ ಈ ಟ್ಯಾಬ್ಲೆಟ್ಸ್ ಅಥವಾ ಮೊಬೈಲ್ ಫೋನ್ ಬರೋದಕ್ಕೂ ಮುಂಚೆ ಯೂಶ್ವಲಿ ವೆಬ್ ಪೇಜಸ್ನೆಲ್ಲ ಏನಿಗೆ ಡಿಸೈನ್ ಮಾಡ್ತಾಯಿದ್ರು? ಓನ್ಲಿ ವಿ ಆರ್ ಸರ್ಚಿಂಗ್ ವಿತ್ ಅ ಕಂಪ್ಯೂಟರ್ ಸ್ಕ್ರೀನ್ಸ್. ಯಾಕೆಂದರೆ ಆಗೆಲ್ಲ ಕಂಪ್ಯೂಟರ್ಸೇ ಜಾಸ್ತಿ ಇರ್ತಿದ್ದಿದ್ದು, ಕಂಪ್ಯೂಟ್ರಲ್ಲಿ ಮಾತ್ರ ನಾವು ವರ್ಕ್ ಮಾಡ್ತಿದ್ದಿದ್ದು ಅಥವಾ ಸರ್ಚ್ ಮಾಡ್ತಿದ್ದಿದ್ದು ಮಾಡೋದ್ರಿಂದ ಅಲ್ಲಿ ಮಾತ್ರ ಡಿಸ್ಪ್ಲೇ ಆಗೋ ರೀತಿ ವೆಬ್ ಪೇಜಸ್ ಇರ್ತಾಯಿತ್ತು. ಸೊ ಇಟ್ಸ್ ಸ್ಟ್ಯಾಟಿಕ್ ಡಿಸೈನ್ ಆ್ಯಂಡ್ ಫಿಕ್ಸ್ ಸೈಜ್. ಅಂದರೆ ಪ್ರೀವಿಯಸ್ಲಿ ಅಷ್ಟೇ ಸೈಜ್ಗೆ ಅಂತ ಫಿಕ್ಸ್ ಆಗ್ತಿತ್ತು. ನೀವು ಯಾವುದೇ ಕಾರಣಕ್ಕೂ ಸ್ಕ್ರೀನ್ ಸೈಜ್ ಸ್ವಲ್ಪ ವೇರಿ ಆದರೂ ಕೂಡ ನಾವು ಬರಬೇಕಾಗಿರೋಂಥ ಇನ್ಫಾರ್ಮೇಷನು ಪ್ರಾಪರಾಗಿ ಡಿಸ್ಪ್ಲೇ ಆಗ್ತಿರಲಿಲ್ಲ. ಬಟ್ ನಮಗೀಗ ಆಲ್ರೆಡಿ ಟ್ಯಾಬ್ಲೆಟ್ಸ್, ಮೊಬೈಲ್ ಫೋನ್ಸ್ ಎಲ್ಲ ಬಂದಮೇಲೆ ನಾವು ಯೂಶ್ವಲಿ ಡೆಸ್ಕ್ಟಾಪ್, ಲ್ಯಾಪ್ಟಾಪಿಗಿನ್ನ ಹೆಚ್ಚಾಗಿ ಅವರಲ್ಲೇ ತುಂಬ ಸರ್ಚಿಂಗ್ ಎಲ್ಲ ಮಾಡೋದ್ರಿಂದ ಅದೇನಾಗುತ್ತೆ, ಇವಾಗೆಲ್ಲ ಇನ್ಫಾರ್ಮೇಷನ್ ಅದರಲ್ಲೂ ಕೂಡ ಡಿಸ್ಪ್ಲೇ ಆಗೋ ರೀತಿ ಮಾಡೋಕ್ಕೆ ಬೇಕಾಗಿರೋ ರೆಸ್ಪಾನ್ಸಿವ್ ವೆಬ್ ಡಿಸೈನಲ್ಲಿ viewport ಕೂಡ ಮೋಸ್ಟ್ ಇಂಪಾರ್ಟೆಂಟ್. To fix this, browsers on those devices scale down the entire web page to fit the screen. ಇದನ್ನು ಮಾಡೋದಕ್ಕೋಸ್ಕರ ಬ್ರೌಸರಲ್ಲಿ ಆ ಡಿವೈಸಸ್ಸಲ್ಲಿರೋವಂಥ ಬ್ರೌಸರ್ಸ್ ಏನಾಗುತ್ತೆ, ಅಲ್ಲಿರೋವಂಥ ವೆಬ್ ಪೇಜಸ್ಸು ನಮಗಿರೋವಂಥ ಡಿವೈಸ್ ಸ್ಕ್ರೀನಿಗೆ ಫಿಟ್ ಆಗೋ ರೀತಿ ನೋಡ್ಕೊಳ್ಳುತ್ತೆ ಥ್ರೂ ದ ಹೆಲ್ಪ್ ಆಫ್ viewport. ನೆಕ್ಸ್ಟ್, ವಾಟ್ ಆರ್ ದ ಮೇನ್ 3 ಪ್ರೈಮರಿ ಕಾಂಪೋನೆಂಟ್ಸ್ ಆಫ್ RWD? ಈಗ ರೆಸ್ಪಾನ್ಸಿವ್ ವೆಬ್ ಡಿಸೈನ್ ಮಾಡಬೇಕು ಅಂತ ನಾವು ಹೇಳ್ತಾ ಇದ್ದೀವಿ. ಅದನ್ನು ಮಾಡಬೇಕು ಅಂದರೆ ರೆಸ್ಪಾನ್ಸಿವ್ ವೆಬ್ ಡಿಸೈನ್ ಪ್ರೋಸೆಸ್ಸಲ್ಲಿ ಮೇಯ್ನಾಗಿ ಪ್ರೈಮರಿ ಕಾಂಪೋನೆಂಟ್ಸು ಯಾವುದಾದಿರಬೇಕು. It has several primary development components which are combined to create the entire design process. ಈ ರೆಸ್ಪಾನ್ಸಿವ್ ವೆಬ್ ಡಿಸೈನ್ ಪ್ರೋಸೆಸ್ ಮಾಡಬೇಕಾದ್ರೆ ಎಷ್ಟೊಂದು ಪ್ರೈಮರಿ ಡೆವಲಪ್ಮೆಂಟ್ ಕಾಂಪೋನೆಂಟ್ಸ್ನ ಯೂಸ್ ಮಾಡ್ತೀವಿ. ಅದರಲ್ಲಿ ಮೇಯ್ನ್ ಆಗಿರುವಂಥದ್ದು ಫ್ಲೂಯಿಡ್ ಗ್ರೇಡ್ಸ್, ಮೀಡಿಯಾ ಕ್ವೆರೀಸ್ ಆ್ಯಂಡ್ ಫ್ಲೆಕ್ಸಿಬಲ್ ಇಮೇಜಸ್. That is the main 3 primary components are fluid grades, media queries, flexible images. Fluid grades, they are based upon the sizing of page elements as opposed to using pixels. That is, they are designed with proportions in mind so that the viewing screen will be properly fitted regardless of its size. ಏನಕ್ಕೆ ಬೇಕು ನಮಗೆ ಫ್ಲೂಯಿಡ್ ಗ್ರಿಡ್ಸು? ನೇಮೇ ಹೇಳೋ ರೀತಿ ನಾವು ಫ್ಲೂಯಿಡ್ ಗ್ರಿಡ್ಸಲ್ಲಿ ಫಿಕ್ಸ್ಡ್ ಸ್ಕ್ರೀನ್ ಸೈಜನ್ನು ಫಿಟ್ ಮಾಡೋ ಬದಲು, ಯಾಕೆ ಅಲ್ಲಿ ವೇರಿ ಮಾಡ್ತಾ ಹೋಗುವಂಥದ್ದು ಸೈಜಿಂಗ್ನ. ಫಾರ್ ಎಕ್ಸಾಂಪಲ್, ಈಗ ಲ್ಯಾಪ್ಟಾಪಿಗೆ ಬೇರೆ ಸ್ಕ್ರೀನ್ ಸೈಜ್ ಇರುತ್ತೆ, ಡೆಸ್ಕ್ಟಾಪಿಗೆ ಬೇರೆ ಇರುತ್ತೆ, ಮೊಬೈಲಿಗೆ ಬೇರೆ ಇರುತ್ತೆ, ಟ್ಯಾಬ್ಲೆಟ್ಸ್ಗೆ ಬೇರೆ ಇರುತ್ತೆ. ಸೊ ಅದನ್ನು ನಾವು ಇಟ್ಕೊಂಡು ಆ ಸ್ಕ್ರೀನ್ ಸೈಜಿಗೆ ಸೆಟ್ ಆಗೋ ರೀತಿ ಎಷ್ಟಿರಬೇಕು ನಮಗೆ ಅನ್ನೋದನ್ನು ನಾವು ಆ ಸೈಜನ್ನು ಸ್ಪೆಸಿಫೈ ಮಾಡ್ತಾ ಹೋಗುವಂಥದ್ದು ಫ್ಲೂಯಿಡ್ ಗ್ರೇಡ್ಸ್. ನೆಕ್ಸ್ಟ್, ಮೀಡಿಯಾ ಕ್ವೆರೀಸ್. It allows the gathering of information about the site visitor. That is, this information is then applied to CSS styles based upon the characteristics of the accessing device. ಮೀಡಿಯಾ ಕ್ವೆರೀಸ್ ಯೂಸ್ ಮಾಡೋದ್ರಿಂದ ಏನು ಯೂಸು ನಮಗೆ? ಈಗ ನಾವು ಫ್ಲೂಯಿಡ್ ಗ್ರಿಡ್ಸಲ್ಲಿ ಆಲ್ರೆಡಿ ಹೇಳ್ದಂಗೆ ಫಿಕ್ಸ್ಡ್ ಸೈಜ್ ಅಂತ ನೋಡೋದ್ರ ಬದಲು ವೇರಿಯೇಷನ್ಸ್ ಆಗ್ತಾ ಇರೋದ್ರಿಂದ ಆ ಸೈಜಿಗೆ ಎಷ್ಟು ಸೆಟ್ ಆಗಬೇಕು ಅಂತ ನೋಡ್ತಾ ಹೋಗ್ತೀವಿ. ಈ ಮೀಡಿಯಾ ಕ್ವೆರೀಸಲ್ಲಿ ನಮ್ಗೆ ಯಾವ ರೀತಿ ಸೈಟ್ ವಿಸಿಟರ್ ಬರ್ತಾ ಇದ್ದಾರೆ ಅನ್ನೋ ಇನ್ಫಾರ್ಮೇಷನ್, ಫಾರ್ ಎಕ್ಸಾಂಪಲ್ ಈಗ ನೀವು ಟಿ ವಿಲೂ ಕೂಡ ಈಗೆಲ್ಲ ಸ್ಮಾರ್ಟ್ ಟಿವಿಸ್ ಬಂದಿದೆ, ಅದರಲ್ಲೂ ಕೂಡ ನಿಮ್ಗೆ ಸರ್ಚಿಂಗ್ ಆಪ್ಷನ್ಸ್ ಇರುತ್ತೆ. ಅಲ್ಲಿ ಲೇಔಟ್ ಚೇಂಜ್ ಆಗುತ್ತೆ. ನೀವು ಯಾವ ರೀತಿ ಹ್ಯಾಂಡಲ್ ಡಿವೈಸ್ ಯೂಸ್ ಮಾಡ್ತಿದ್ದೀರಾ, ಯಾವ ರೀತಿ ಲೇಔಟ್ ಇದೆ, ಯಾವ ರೀತಿ ಫಿಟ್ ಆಗ್ತಾ ಇದೆ, ಅದನ್ನೆಲ್ಲನೂ ನೀವು ಸೆಟ್ ಮಾಡಬೇಕು ಅಂದಾಗ ವಿಲ್ ಗೋ ವಿತ್ ದ ಮೀಡಿಯಾ ಕ್ವೆರೀಸ್.
And the flexible images, the size of flexible images is dictated by relative units so that they are kept inside of the element. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಇಮೇಜ್ ತಗೋತೀರಾ, ಇಮೇಜ್ ಸೈಜ್ ತುಂಬ ದೊಡ್ಡದಿತ್ತು ಅಂದರೆ ಲ್ಯಾಪ್ಟಾಪ್ ಸ್ಕ್ರೀನಲ್ಲಾದರೆ ತುಂಬ ದೊಡ್ಡದು ಕಾಣುತ್ತೆ. ಅದೇ ನಾವು ಟ್ಯಾಬ್ಲೆಟ್ ಅಥವಾ ಮೊಬೈಲ್ ಫೋನಲ್ಲಿ ನೋಡಿದ್ರೆ ಸ್ಕ್ರೀನ್ ಸೈಜ್ ಚಿಕ್ಕದಿರೋದ್ರಿಂದ ಇಮೇಜ್ ಸೈಜ್ ಏನಾಗುತ್ತೆ, ಚಿಕ್ಕದಾಗ್ತಾ ಹೋಗುತ್ತೆ. ಹಾಗಾಗಿ ನಾವೇನು ಮಾಡಬೇಕಲ್ಲಿ ಇಮೇಜಸನ್ನು ಫ್ಲೆಕ್ಸಿಬಲ್ ಆಗಿ ಯಾವುದೇ ಸ್ಕ್ರೀನಲ್ಲಾದರೂ ಕೂಡ ಅದು ನೀಟಾಗಿ ಫಿಟ್ ಆಗೋ ರೀತಿ ನೋಡ್ಕೋಬೇಕಾಗಿರೋಂಥ ಕಾನ್ಸೆಪ್ಟೇ ಫ್ಲೆಕ್ಸಿಬಲ್ ಇಮೇಜಸ್. ಸೊ ಹಾಗಾಗಿ ನಾವು RWD ಮಾಡಬೇಕು ಅಂದಾಗ ಈ ಮೇಯ್ನಾಗಿ 3 ಪ್ರೈಮರಿ ಕಾಂಪೋನೆಂಟ್ಸ್ನ ಯೂಸ್ ಮಾಡಲೇಬೇಕು. ಒನ್ ಈಸ್ ಫ್ಲೂಯಿಡ್ ಗ್ರಿಡ್ಸ್, ಮೀಡಿಯಾ ಕ್ವೆರೀಸ್ ಆ್ಯಂಡ್ ಫ್ಲೆಕ್ಸಿಬಲ್ ಇಮೇಜಸ್. ದಟ್ ಈಸ್ ನೀವು ಈ ರೀತಿ ರೆಸ್ಪಾನ್ಸಿವ್ ವೆಬ್ಸೈಟ್ ಡಿಸೈನ್ನ ಕಾನ್ಸೆಪ್ಟ್ನ ತೊಗೋತೀರ ಏನಾದರೆ ಫ್ಲೂಯಿಡ್ ಗ್ರಿಡ್ಸ್ ಯಾವ ರೀತಿ ಇರಬೇಕು ನೀವು ಲೇಔಟಿಗೆ ಸೆಟ್ ಮಾಡ್ತಾ ಇದ್ದೀರಾ, ನೀವು ಮೀಡಿಯಾ ಕ್ವೆರೀಸ್ ಯಾವ ರೀತಿ ಲೇಔಟ್ ಇರುವಂಥ ಡಿವೈಸಸ್ನ ಯೂಸ್ ಮಾಡ್ತಾ ಇದ್ದೀರಾ, ಫ್ಲೆಕ್ಸಿಬಲ್ ಇಮೇಜಸ್ ಅಂದರೆ ಇಲ್ಲಿ ನಾವು ಸ್ಕ್ರೀನ್ ಸೈಜ್ ತೊಗೊಂಡಾಗ ಪ್ರತಿಯೊಂದು ಕೂಡ ಅದೇ ಸ್ಕ್ರೀನ್ ಸೈಜಲ್ಲಿ ಆ ಇಮೇಜಸ್ಸು ನೀಟಾಗಿ ನಮಗೆ ಡಿಸ್ಪ್ಲೇ ಆಗೋ ರೀತಿ ನೋಡೋ ಅಂಥದ್ದೇ ಫ್ಲೆಕ್ಸಿಬಲ್ ಇಮೇಜಸ್. ಈ ಮೇಯ್ನ್ ಆಗಿ 3 ಪ್ರೈಮರಿ ಕಾಂಪೊನೆಂಟ್ಸ್ ನಮಗೆ RWDಲಿ ಇರಲೇಬೇಕು. ನೆಕ್ಸ್ಟ್ ವಿಲ್ ಗೋ ವಿತ್ ದ ಫ್ರಂಟ್ ಎಂಡ್ ಫ್ರೇಮ್ವರ್ಕ್. ಸೊ ಈಗ ನಾವು ವೆಬ್ಸೈಟ್ ಡಿಸೈನ್ ಮಾಡಬೇಕಾದ್ರೆ ಮೇಯ್ನಾಗಿ 3 ಪ್ರೈಮರಿ ಕಾಂಪೊನೆಂಟ್ಸ್ ಯಾವ್ದು ಬೇಕು ರೆಸ್ಪಾನ್ಸಿವ್ ವೆಬ್ ಡಿಸೈನ್ಗೆ ಅಂತ ಗೊತ್ತಾಗಿದೆ. ನೆಕ್ಸ್ಟ್ ಆ ಫ್ರಂಟ್ ಎಂಡ್ ಫ್ರೇಮ್ವರ್ಕಲ್ಲಿ ಮಾಡಬೇಕಾದ್ರೆ ಮೇಯ್ನಾಗಿ ಬೇಕಾಗಿರೋದು ಯಾವುದು, ಅದರಲ್ಲಿ ವಿಲ್ ಗೋ ವಿತ್ ದ ಬೂಟ್ಸ್ಟ್ರ್ಯಾಪ್. Bootstrap is a popular front-end framework for web development. ನೀವು ಯಾವುದೇ ಒಂದು ವೆಬ್ ಡೆವಲಪ್ಮೆಂಟ್ನ ಮಾಡಬೇಕು ಅಂದರೆ ಬೇಕಾಗಿರುವಂಥ ಒಂದು ಪಾಪ್ಯುಲರ್ ಫ್ರಂಟ್-ಎಂಡ್ ಫ್ರೇಮ್ವರ್ಕೆ Bootstrap. ಏನಿದೆ Bootstrapಲ್ಲಿ? It contains pre-built components and design elements to style HTML content. ದಟ್ ಈಸ್ ನೀವು ಯಾವುದೇ ಪ್ರೀ ಬಿಲ್ಟ್ ಕಾಂಪೋನೆಂಟ್ಸ್ ಬೇಕು, ನಿಮ್ಮ ಸ್ಟೈಲ್ ಇದೇ ರೀತಿ ಇರಬೇಕು, ನಿಮ್ಮ ಲೇಔಟ್ ಹೀಗೆ ಇರಬೇಕು, ನಿಮ್ಮ ಅಪ್ರೋಚಸ್ ಇದೇ ರೀತಿ ಡಿಸ್ಪ್ಲೇ ಆಗಬೇಕು ಅಂದರೆ ಅದಕ್ಕೆ ಸಪೋರ್ಟ್ ಮಾಡೋವಂಥ ಎಲ್ಲ ಪ್ರೀ ಬಿಲ್ಟ್ ಕಾಂಪೋನೆಂಟ್ಸ್ ಅಥವಾ HTML ಕಂಟೆಂಟ್ಸ್ನ ನಾವು ಡಿಸೈನ್ ಮಾಡಬೇಕಾದ್ರೆ ಬೇಕಾಗಿರೋಂಥ ಎಲ್ಲ ಸ್ಟೈಲ್ನ ಸ್ಪೆಸಿಫೈ ಮಾಡುವಂಥದ್ದೇ ಬೂಟ್ಸ್ಟ್ರ್ಯಾಪ್. ಈಗೆಲ್ಲ ಮಾಡರ್ನ್ ಬ್ರೌಸರ್ಸ್ ಏನು ಬರ್ತಾ ಇದೆ, ಕ್ರೋಮು, ಫೈರ್ಫಾಕ್ಸು, ಒಪೆರಾ, ಸಫಾರಿ ಆ್ಯಂಡ್ ಇಂಟರ್ನೆಟ್ ಎಕ್ಸ್ಪ್ಲೋರರ್ ಎಲ್ಲನೂ ಕೂಡ ದೇ ವಿಲ್ ಸಪೋರ್ಟ್ ದ ಬೂಟ್ಸ್ಟ್ರ್ಯಾಪ್. And it includes a responsive grid system for varying layout. ಈಗ ಲೇಔಟ್ಸ್ ಅಂದಾಗ ಸ್ಕ್ರೀನಲ್ಲಿ ಏನಾಗುತ್ತೆ, ಲ್ಯಾಪ್ಟಾಪ್ ಸ್ಕ್ರೀನಲ್ಲೇ ಬೇರೆ ರೀತಿ ಇರುತ್ತೆ, ಮೊಬೈಲಲ್ಲೇ ಬೇರೆ ರೀತಿ ಸ್ಕ್ರೀನ್ ಸೈಜ್ ಇರುತ್ತೆ. ಆಗ ನಾವೇನು ಮಾಡ್ತೀವಿ, ವಿ ಆರ್ ಗೋಯಿಂಗ್ ಟು ಡಿವೈಡ್ ವಿತ್ ದ ಲೇಔಟ್ಸ್. ಎಷ್ಟೆಷ್ಟು ಸ್ಕ್ರೀನ್ ಸೈಜಲ್ಲಿ ಬೇಕಾಗುತ್ತೆ ಲೇಔಟ್ ಪಾರ್ಟ್ ಬೈ ಪಾರ್ಟ್ ಅಂತ ಡಿವೈಡ್ ಮಾಡ್ತಾ ಹೋಗ್ತೀವಿ. ಅದನ್ನೆಲ್ಲ ಡಿಫೈನ್ ಮಾಡುವಂಥದ್ದು ಅಥವಾ ರೆಸ್ಪಾನ್ಸಿವ್ ಗ್ರಿಡ್ ಸಿಸ್ಟಮ್ನ ಸಪೋರ್ಟ್ ಮಾಡುವಂಥದ್ದು ಕೂಡ ಇಟ್ಸ್ ಅ ಬೂಟ್ಸ್ಟ್ರ್ಯಾಪ್. It is a great starting point for building a mobile friendly website. ನೀವು ಇವಾಗ ಡೆವಲಪ್ ಮಾಡೋವಂಥ ವೆಬ್ಸೈಟು ಲ್ಯಾಪ್ಟಾಪಲ್ಲಾಗಿರಲಿ, ಡೆಸ್ಕ್ಟಾಪಲ್ಲಾಗಿರಲಿ ಅಥವಾ ಮೊಬೈಲಲ್ಲಾಗಿರಲಿ ಫ್ರೆಂಡ್ಲಿ ಆಗಿ ನಿಮ್ಗೆ ಡಿಸ್ಪ್ಲೇ ಆಗಬೇಕು ಅಂದಾಗ ಅದಕ್ಕೆ ಬೇಕಾಗಿರೋಂಥ ಮೇನ್ ಸ್ಟಾರ್ಟಿಂಗ್ ಪಾಯಿಂಟು ಕೂಡ ಒನ್ ಆಫ್ ದ ಬೂಟ್ಸ್ಟ್ರ್ಯಾಪ್. Then what is Bootstrap grid system? As I already told, Bootstrap is a front-end framework for what? They are used to create a modern website and web apps. ಮಾಡರ್ನ್ ವೆಬ್ಸೈಟು ಮತ್ತು ವೆಬ್ ಆ್ಯಪ್ಸ್ನ ನಾವೇನೇ ಕ್ರಿಯೇಟ್ ಮಾಡ್ತೀವಿ ಅಂದರೂ ಕೂಡ ಅದಕ್ಕೆ ಫ್ರಂಟ್ ಎಂಡ್ ಆಗಿ ಬೇಕಾಗಿರುವಂಥ ಫ್ರೇಮ್ವರ್ಕೆ ಬೂಟ್ಸ್ಟ್ರ್ಯಾಪ್. It is open source and free to use, yet it features numerous HTML and CSS templates for user interface elements such as buttons and forms. ಬೂಟ್ಸ್ಟ್ರ್ಯಾಪು ಓಪನ್ ಸೋರ್ಸಾಗಿ ಸಿಗುತ್ತೆ ಮತ್ತು ಫ್ರೀ ಆಗಿ ಕೂಡ ನಾವು ಯೂಸ್ ಮಾಡ್ಬೋದು. ಅದರಲ್ಲಿ ಡಿಫ್ರೆಂಟ್ HTML ಮತ್ತು CSS ಟೆಂಪ್ಲೇಟ್ಸ್ ಯೂಸರ್ ಇಂಟರ್ಫೇಸಿಗೆ ಸೆಟ್ ಆಗೋ ರೀತಿ, ದಟ್ ಈಸ್ ಬಟನ್ಸ್ ಆಗಿರಲಿ, ಫಾರ್ಮ್ಸ್ ಆಗಿರಲಿ, ಅದೆಲ್ಲದಕ್ಕೂ ಕೂಡ ಸಪೋರ್ಟಿಂಗ್ ಆಪ್ಷನ್ನು ಬೂಟ್ಸ್ಟ್ರ್ಯಾಪಿಂದ ಸಿಗುತ್ತೆ. It also supports JavaScript extensions. The grid system is a mobile-first flexbox system for quickly building layouts of all shapes and sizes suitable on all devices. ಈ ಬೂಟ್ಸ್ಟ್ರ್ಯಾಪಲ್ಲಿ ನಾವು ಗ್ರಿಡ್ ಅಂದರೆ ಸೊ ಲೇಔಟ್ ಥರ ನಾವು ಡೆವಲಪ್ ಮಾಡ್ತಾ ಹೋಗ್ತೀವಿ. ಅದರಿಂದ ನಮ್ಗೆ ಯಾವುದೇ ರೀತಿ ಶೇಪ್ ಇರಲಿ, ಡಿವೈಸ್ ಅಥವಾ ಯಾವುದೇ ಸೈಜಸ್ ಇರಲಿ, ಎಲ್ಲ ಡಿವೈಸಸ್ಸಲ್ಲೂ ಕೂಡ ಸಪೋರ್ಟಿಂಗ್ ಮಾಡುವಂಥದ್ದೇ ಬೂಟ್ಸ್ಟ್ರ್ಯಾಪ್ ಗ್ರಿಡ್ ಸಿಸ್ಟಮ್. ಯೂಶಲಿ ಬೂಟ್ಸ್ಟ್ರ್ಯಾಪ್ ಗ್ರಿಡ್ ಸಿಸ್ಟಮಲ್ಲಿ 12 ಕಾಲಮ್ ಲೇಔಟ್ ಅಂತ ಕರಿತೀವಿ. ಸೊ ದಟ್ ಆ 12 ಕಾಲಮ್ ಲೇಔಟ್ಸ್ನ ನೀವು ಯೂಸ್ ಮಾಡಿಕೊಂಡು ನಿಮ್ಮ ಸ್ಕ್ರೀನ್ ಸೈಜು ಎಷ್ಟಿರಬೇಕು ಅಥವಾ ಎಷ್ಟಕ್ಕೆ ಫಿಟ್ ಆಗಬೇಕು, ನಿಮ್ಗೆ ಎಷ್ಟು ಕಾಲಮ್ಸು ಡಿಸ್ಪ್ಲೇ ಆಗಬೇಕು ವೆಬ್ ಪೇಜಲ್ಲಿ ಅನ್ನೋದನ್ನು ಡಿಫೈನ್ ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್ ಇಸ್ ದ ಟೂಲ್ಸ್ ಫಾರ್ ರೆಸ್ಪಾನ್ಸಿವ್ ವೆಬ್ ಡಿಸೈನ್ ಟೆಂಪ್ಲೇಟ್ಸ್. ಸೊ ಈಗ ಇಲ್ಲಿವರೆಗೂ ರೆಸ್ಪಾನ್ಸಿವ್ ವೆಬ್ ಡಿಸೈನ್ ಅಂದ್ರೇನು, ಅದಕ್ಕೆ ಬೇಕಾಗಿರೋ ಕಾಂಪೋನೆಂಟ್ಸ್ ಯಾವುದದು, ಫ್ರಂಟ್ ಎಂಡ್ ಫ್ರೇಮ್ವರ್ಕ್ ಯಾವ್ದು ಬೇಕು ಅನ್ನೋದು ನಮ್ಗೆ ಗೊತ್ತಾಗಿದೆ. ಸೊ ಡಿಫ್ರೆಂಟ್ ಟೂಲ್ಸು ನೀವು ರೆಸ್ಪಾನ್ಸಿವ್ ಟೆಂಪ್ಲೇಟ್ಸನ್ನು ತಗೋಬೇಕು ಅಂದಾಗ ಯಾವುದೆಲ್ಲ ಡಿಫ್ರೆಂಟ್ ಟೂಲ್ಸ್ನ ನೀವು ಯೂಸ್ ಮಾಡ್ಬೋದು. ದೀಸ್ ಆರ್ ದ ಸಮ್ ಡಿಫ್ರೆಂಟ್ ಟೂಲ್ಸ್ ಯು ಕ್ಯಾನ್ ಯೂಸ್ ಫಾರ್ ಟು ಫೈಂಡ್ ದ ರೆಸ್ಪಾನ್ಸಿವ್ ಟೆಂಪ್ಲೇಟ್ಸ್. ಒನ್ ಇಸ್ Gatter ವೆಬ್ಸೈಟ್ ಬಿಲ್ಡರ್, Simla, ColorLab, Theme Forest,
templated, bootstrap, wirefile, fit widgets, adaptive images, fit text, webflow, InVision, Blueberry, UX Pen, style tiles, Google's mobile friendly test, responsinator, browser stack, resizer and cross browser ಟೆಸ್ಟಿಂಗ್. ಸೊ ಇವೆಲ್ಲ ಡಿಫ್ರೆಂಟ್ ಟೂಲ್ಸ್ಗಳು ನೀವು ರೆಸ್ಪಾನ್ಸಿವ್ ವೆಬ್ ಡಿಸೈನ್ ಆಗಿ ಯೂಸ್ ಮಾಡ್ಕೊಂಡು ಒಂದು ಮಿನಿ ಪ್ರಾಜೆಕ್ಟ್ನ ನಾವು ಪ್ರಿಪೇರ್ ಮಾಡ್ತೀವಿ ಅಂದರೆ ಅದಕ್ಕೆ ಬೇಕಾಗಿರೋಂಥ ಡಿಫ್ರೆಂಟ್ ಟೆಂಪ್ಲೇಟ್ಸು ಈ ಲಿಂಕಲ್ಲಿ ನಿಮಗೆ ಅವೈಲಬಲ್ ಆಗುತ್ತೆ. ಯು ಕ್ಯಾನ್ ಮೇಕ್ ಯೂಸ್ ಆಫ್ ಎನಿ ಟೂಲ್ಸ್. ನೀವಿಷ್ಟು ಟೂಲ್ಸ್ಗಳು 20 ಟೂಲ್ಸ್ ಇದೆ. 20 ಟೂಲ್ಸಲ್ಲಿ ನೀವು ಯಾವುದನ್ನು ಬೇಕಾದರೂ ಯೂಸ್ ಮಾಡಿ ರೆಸ್ಪಾನ್ಸಿವ್ ವೆಬ್ ಡಿಸೈನ್ ಕಾನ್ಸೆಪ್ಟನ್ನು ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಐ ಶೋ ಯು ಒನ್ ಸಿಂಪಲ್ ಮಿನಿ ಪ್ರಾಜೆಕ್ಟ್. So this is one of the simple example for responsive web design concept. ಸೊ ಇದರಲ್ಲಿ ಏನು ಸಿಂಪಲ್ ಆಗಿ ನಾವು ಒಂದು ವೆಬ್ ಪೇಜನ್ನು ಡೆವಲಪ್ ಮಾಡಿದ್ದೀವಿ ಮಿನಿ ಪ್ರಾಜೆಕ್ಟ್ ಥರ. ಸೊ ಅಲ್ಲಿ ನಾವು ವಿ ಆರ್ ಗೋಯಿಂಗ್ ವಿತ್ ದ 5 ಮೆನು ಆಪ್ಷನ್ಸ್: ಹೋಮ್, ಅಬೌಟ್ ಅಸ್, ಕೋರ್ಸಸ್, ವಿಡಿಯೋಸ್ ಆ್ಯಂಡ್ ಕಾಂಟ್ಯಾಕ್ಟ್ ಅಸ್. ಇಲ್ಲಿ ಜಸ್ಟ್ ಫಸ್ಟ್ ಪೇಜಲ್ಲಿ ಇಮೇಜಸ್ನ 4 ಇಮೇಜಸ್ನ ಸ್ಕ್ರಾಲ್ ಮಾಡೋದಕ್ಕೆ ಅಂತ ಹಾಕಿದ್ದೀವಿ. ಸೊ ನೆಕ್ಸ್ಟು ಅದರಲ್ಲಿ have created submenus, ಒಂದು ಸ್ಟೂಡೆಂಟ್ ಪೇಜ್, ಡಿಪ್ಲೊಮಾ ಸಿಲೆಬಸ್, ಲೇಟೆಸ್ಟ್ ಅಪ್ಡೇಟ್ಸ್ ಆ್ಯಂಡ್ ಪ್ಲೇಸ್ಮೆಂಟ್ಸ್. ಇಲ್ಲಿ ಬೇಕಾದರೆ ನಾವು ಲಿಂಕನ್ನು ಕ್ರಿಯೇಟ್ ಮಾಡ್ಬೋದು. ನಾನು ಜಸ್ಟ್ ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್, ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್, ಡಿಪ್ಲೊಮಾ ಅಡ್ಮಿಷನ್ ಪೋರ್ಟಲ್, ಸ್ಟೂಡೆಂಟ್ ಹೆಲ್ಪ್ಲೈನ್ ಅಂತ ಲಿಂಕ್ ಕೂಡ ಕೊಟ್ಟಿದ್ದೀವಿ. ಸೊ ಜಸ್ಟ್ ಅದನ್ನು ನೀವು ಕ್ಲಿಕ್ ಮಾಡಿದ ತಕ್ಷಣ ಒಂದು ವೆಬ್ ಪೇಜಿಗೆ ಹೋಗುತ್ತೆ. ಇದು ನೀವು ಬೇಕು ಅಂದರೆ ಇದು ಆನ್ಲೈನಲ್ಲಿ ಇರಬೇಕು. ನೀವು ಆನ್ಲೈನ್ ಮೋಡಲ್ಲಿ ಇದ್ದಾಗ ಮಾತ್ರ ಈ ಲಿಂಕ್ ಕ್ಲಿಕ್ ಮಾಡಿದಾಗ ಪರ್ಟಿಕ್ಯುಲರ್ ಪೇಜ್ ಓಪನ್ ಆಗುವಂಥದ್ದು. ಯಾಕೆಂದ್ರೆ ಇದೆಲ್ಲ ಆನ್ಲೈನ್ ಲಿಂಕ್ ಇದೆಲ್ಲ ಅದಕ್ಕೋಸ್ಕರ. ಸೊ ಇಲ್ಲ ಅಂದರೆ ನಿಮಗದು ಪೇಜ್ ನಾಟ್ ಫೌಂಡ್ ಅಂತಲೇ ಮೆಸೇಜ್ ಬರುತ್ತೆ. ಹಾಗಾಗಿ ಇದು ಈ ರೀತಿ ಕೊಟ್ಟಿರೋದು. ಇದರಿಂದ ಫೂಟರ್ ಪಾಯಿಂಟಲ್ಲಿ ಮೇಲ್ಗಡೆ ಏನಿದೆ ಅಲ್ಲ, ಹೋಮೋ, ಎಬೌಟಸ್ಸು, ಕೋರ್ಸಸ್, ವಿಡಿಯೋಸ್ ಮತ್ತು ಕಾಂಟ್ಯಾಕ್ಟಸ್, ಅದನ್ನೇ ಕೂಡ ನಾವಿಲ್ಲೂ ಕೂಡ ಕೊಟ್ಟಿದ್ದೀವಿ. ಆ್ಯಂಡ್ ಲಾಸ್ಟಲ್ಲಿ ಎಲ್ಲ ಪೇಜಸಲ್ಲೂ ಕೂಡ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಬರೋ ರೀತಿಯಲ್ಲಿ ಡಿಸ್ಪ್ಲೇ ಆಪ್ಷನ್ ಕೊಟ್ಟಿದ್ದೀನಿ. ನಾನು ಆನ್ಲೈನಲ್ಲಿ ಇರೋದಕ್ಕೆ ಇಲ್ಲಿ ಮ್ಯಾಪನ್ನು ಇನ್ಕ್ಲೂಡ್ ಮಾಡಿರೋದನ್ನು ಇಲ್ಲಿ ತೋರಿಸ್ತಾ ಇದೆ. ಇಲ್ಲ ಅಂದರೆ ನಮ್ಗೆ ಯೂಶ್ವಲಿ ಆ ಪಾರ್ಟು ಕೂಡ ಡಿಸ್ಪ್ಲೇ ಆಗಲ್ಲ. ಹೋಮ್ ಪಾರ್ಟಲ್ಲಿ ಜಸ್ಟ್ ಈ ರೀತಿ ಇಂಟ್ರೊಡಕ್ಷನ್ ಥರ ಒಂದು ಪಾರ್ಟು. ನೆಕ್ಸ್ಟ್ ಅಬೌಟ್ ಅಸ್ಸಿಗೆ ಬಂದರೆ ನಮ್ಮ ಡಿಪಾರ್ಟ್ಮೆಂಟ್ ಆಫ್ ಕಾಲೇಜೇಟ್ ಆ್ಯಂಡ್ ಟೆಕ್ನಿಕಲ್ ಎಜುಕೇಷನ್ ಬಗ್ಗೆ ಒಂದು ಜಸ್ಟ್ ಶಾರ್ಟ್ ಇಂಟ್ರೊಡಕ್ಷನ್ ಪಾರ್ಟನ್ನು ಇನ್ಕ್ಲೂಡ್ ಮಾಡಿದ್ದೀವಿ. ಇಲ್ಲೊಂದು ಇಮೇಜಸ್ ಕೂಡ ಹಾಕಿದ್ದೀವಿ, ವಿಷನ್ನು ಮತ್ತು ಮಿಷನ್. ಇಲ್ಲೂ ಕೂಡ ನಾವು ಹೋಮು, ಅಬೌಟಸ್ಸು, ಕೋರ್ಸಸ್ಸು, ವಿಡಿಯೋ ಮತ್ತು ಕಾಂಟ್ಯಾಕ್ಟಸ್ ನೀವು ಮೇಲ್ಗಡೆ ಹೋಗಿ ಕೂಡ ಕ್ಲಿಕ್ ಮಾಡ್ಬೋದು ಅಥವಾ ಇಲ್ಲೇ ಕೆಳಗಡೆಯಿಂದ ಬೇಕಾದರೂ ಕ್ಲಿಕ್ ಮಾಡ್ಬೋದು. ನೆಕ್ಸ್ಟ್ ಕಮಿಂಗ್ ಟು ದ ಕೋರ್ಸಸ್ ಆಪ್ಷನ್. ಕೋರ್ಸಸ್ ನಮ್ಮ ಡಿಪ್ಲೊಮಾ ಇಂಜಿನಿಯರಿಂಗಲ್ಲಿ ಯಾವುದ್ಯಾವುದಿದೆ ಅದ್ರ ಬಗ್ಗೆ ಶಾರ್ಟಾಗಿ ಜಸ್ಟ್ ಡಿಸ್ಕ್ರಿಪ್ಷನ್ನ ಕೊಟ್ಟಿರೋವಂಥದ್ದು: ಸಿವಿಲ್, ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್, ಎಲೆಕ್ಟ್ರಿಕಲ್, ಮೆಕ್ಯಾನಿಕಲ್ ಆ್ಯಂಡ್ ಆಟೋಮೊಬೈಲ್. ನೆಕ್ಸ್ಟ್ ವಿಡಿಯೋಸ್. ಸೊ ಡಿಫ್ರೆಂಟ್ ವೀಡಿಯೋಸ್ನ ನಾವಿಲ್ಲಿ ಇನ್ಕ್ಲೂಡ್ ಮಾಡೋದು, ಆನ್ಲೈನ್ ವೀಡಿಯೋಸ್ ಯಾವ್ದಾವ್ದಿದೆ ಅಂತ ನಾವು ಜಸ್ಟ್ ಇಲ್ಲಿ ಕ್ಲಿಕ್ ಮಾಡಿದ್ರೆ ವೀಡಿಯೋಸು ಜಸ್ಟ್ ಇದನ್ನ ನೀವು ದೊಡ್ಡದು ಮಾಡಿ ಕೂಡ ಸ್ಕ್ರೀನ್ ರೆಸಲ್ಯೂಷನ್ನ ನೋಡ್ತಾ ಹೋಗ್ಬೋದು. ಇದು ಫಸ್ಟ್ ವಿಡಿಯೋ, ಅದೇ ರೀತಿ ಸೆಕೆಂಡ್ ವಿಡಿಯೋ. ಸೊ ಜಸ್ಟ್ ಯು ಕ್ಯಾನ್ ಗೋ ಆನ್ ಪ್ಲೇಯಿಂಗ್ ದ ವಿಡಿಯೋಸ್. This is the third one. One of the hardest things that's worked after work. Doing anything, you will get better at it, right? So my one. And this is the fourth one. Cannot be put in the form of quoting. Look into this compatibility of the quoting. ಸೊ ಈ ರೀತಿ ನಾವು ಎಷ್ಟು ವಿಡಿಯೋಸ್ ಬೇಕಾದರೂ ಇಲ್ಲಿ ಆ್ಯಡ್ ಮಾಡ್ತಾ ಹೋಗ್ಬೋದು. ಆ್ಯಂಡ್ ಅಟ್ ಲಾಸ್ಟ್ ಹ್ಯಾವ್ ಕ್ರಿಯೇಟೆಡ್ ದ ಕಾಂಟ್ಯಾಕ್ಟ್ ಅಸ್ ಪೇಜ್. ಅಲ್ಲಿ ನಮ್ಮ ಜಸ್ಟ್ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನು ಏನು ಬೇಕು ಅನ್ನೋದನ್ನು ಡಿಸ್ಪ್ಲೇ ಮಾಡಿದ್ದೀವಿ. ಸೊ ಇದನ್ನೆಲ್ಲ ಮಾಡಬೇಕಾದ್ರೆ ನಮಗೆ ಯಾವ ರೀತಿ ಮಾಡಬೇಕು, ಜಸ್ಟ್ ಐ ವಿಲ್ ಶೋ ಎ ಸಿಂಪಲ್ ಇಲಸ್ಟ್ರೇಷನ್. ಯು ಕ್ಯಾನ್ ಗೋ ವಿತ್ ಯುವರ್ 5 ಸಿಂಪಲ್ ಎಕ್ಸಾಂಪಲ್ಸ್ ಆಸ್ ಯುವರ್ ವಿಶ್. ಸೊ ಈ ರೀತಿ ನಾನು ಆ ಪೇಜಸ್ನ ಕ್ರಿಯೇಟ್ ಮಾಡಬೇಕು ಅಂದರೆ ಫಸ್ಟ್ ಆ ಮಿನಿ ಪ್ರಾಜೆಕ್ಟ್ನ ನಾನು ನನ್ನ ಸಿಸ್ಟಮಲ್ಲಿ ರನ್ ಮಾಡಬೇಕು ಅಂದರೆ ಫಸ್ಟ್ ಯು ಕ್ರಿಯೇಟ್ ಬೈ ಪ್ರಾಜೆಕ್ಟ್ ಬೈ ನೇಮ್, ಯುವರ್ ನೇಮ್. ಫಾರ್ ಎಕ್ಸಾಂಪಲ್ ನಾನು ಎಕ್ಸ್ಪೆರಿಮೆಂಟ್ 14 ಅಂತೇಳಿ ನಾನು ಎಕ್ಸ್ಪೆರಿಮೆಂಟ್ 14 ಅಂತ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ನನಗೆ ಈ ಸ್ಟಾರ್ಟಿಂಗ್ ಪೇಜ್ ಏನಿದೆ ಅಲ್ವಾ, ಈ ಸ್ಟಾರ್ಟಿಂಗ್ ಪೇಜನ್ನು ನಾವು ಯೂಶ್ವಲಿ ಇಂಡೆಕ್ಸ್ ಪೇಜ್ ಅಂತ ಕರಿತೀವಿ. ಈ ಫಸ್ಟ್ ಪೇಜ್ ಏನು ಬರುತ್ತೆ ಅದನ್ನು ನಾವು ಯೂಶ್ವಲಿ ಇಂಡೆಕ್ಸ್ ಪೇಜ್ ಅಂತ ನೇಮಿಂಗ್ ಮಾಡ್ಕೋತೀವಿ. ಸೊ ಆ ನೇಮಿಂಗ್ ಮಾಡ್ಕೋಬೇಕಾದ್ರೆ ಇಲ್ಲಿ ಇಂಡೆಕ್ಸ್ ಪೇಜ್ ಅಂತ ಒಂದು ಪೇಜನ್ನು ಕ್ರಿಯೇಟ್ ಮಾಡ್ಕೋಬೇಕು. ನೆಕ್ಸ್ಟ್ ಇಲ್ಲಿ ಪೇಜಸಲ್ಲಿ ನಾನು ಸಬ್ ಮೆನು ಆಪ್ಷನ್ಸ್ನ ಕೊಟ್ಟಿದ್ದೀವಲ್ವ, ಹೋಮು, ಅಬೌಟ್ ಅಸ್,
courses, videos and contact us. ಈಗ ಹೋಮ್ ಪೇಜ್ ಏನು ಬರ್ತಾ ಇದೆ ದಟ್ ವಿಲ್ ಬಿ index.html. ಇಲ್ಲಿ ಕಾಣ್ತಾ ಇದೆ ಅಲ್ವಾ, ದಟ್ ಇಸ್ ದ ಇಂಡೆಕ್ಸ್. ಈಗ ಅಬೌಟ್ ಅಸ್ಸಿಗೆ ಹೋದಾಗ ಏನಾಗ್ತಾ ಇದೆ, ಇನ್ನೊಂದು ಪೇಜ್ ಇದೆ about.html. ಕೋರ್ಸಸ್ಸಿಗೆ ಹೋದಾಗ courses.html. ವಿಡಿಯೋಸಿಗೆ ಹೋದಾಗ videos.html. ಕಾಂಟ್ಯಾಕ್ಟ್ ಅಸ್ಸಿಗೆ ಹೋದಾಗ contact.html. ನಾನು ಸಿಂಪಲ್ ಪೇಜ್ನ ಡಿಸೈನ್ ಮಾಡಿರೋದ್ರಿಂದ ಈ ಪರ್ಟಿಕ್ಯುಲರ್ ಇದಕ್ಕೆ ನನಗೆ ಟೋಟಲ್ ಎಷ್ಟು ಪೇಜಸ್ ಬೇಕು, ವೆಬ್ ಪೇಜಸ್ಸು ಟೋಟಲಿ 5 ಪೇಜಸ್ ಬೇಕು. ಆ 5 ಪೇಜಸ್ನ ನಾನು ಏನು ಮಾಡಿದ್ದೀನಿ, ಇಲ್ಲಿ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಒಂದು ಅಬೌಟ್, ಕಾಂಟ್ಯಾಕ್ಟ್, ಕೋರ್ಸಸ್, ಇಂಡೆಕ್ಸ್ ಆಸ್ ವೆಲ್ ಆಸ್ ವಿಡಿಯೋಸ್. ಆ್ಯಂಡ್ ನಾನು ನಿಮ್ಗೆ ಇಲ್ಲಿ ತೋರಿಸ್ದೆ ಕೆಲವೊಂದೆಲ್ಲ ನಾವು ಇಲ್ಲಿ ಇಮೇಜಸ್ ಹಾಕಿದ್ದೀವಿ. ವೀಡಿಯೋಸ್ ಪಾರ್ಟಿಗೆ ಬಂದರೆ ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀವಿ. ಆ ಅಬೌಟ್ ಅಸ್ಸಿಗೆ ಬಂದರೆ ಇಲ್ಲೊಂದು ಇಮೇಜ್ ಇದೆ. ಹಾಗಾದ್ರೆ ಇಮೇಜನ್ನು ಯಾವ ರೀತಿ ಆ್ಯಡ್ ಮಾಡೋದು? ಇಮೇಜಸ್ನ ಆ್ಯಡ್ ಮಾಡಬೇಕು ಅಂದಾಗ ನೀವಿಲ್ಲಿ ಒಂದು ಫೋಲ್ಡ್ರಲ್ಲಿ ಇಮೇಜಸ್ ಅಂತ ಹಾಕ್ಕೊಂಡು ನಿಮಗೆ ಬೇಕಾಗಿರೋ ಇಮೇಜಸ್ನ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲೇ ನಾನು ಸಪ್ರೇಟ್ ಅಸೆಟ್ಸ್ ಅಂತ ಫೋಲ್ಡ್ರ್ ಮಾಡ್ಕೊಂಡು ಅಲ್ಲಿ CSS, ಫಾಂಟು, ಇಮೇಜಸ್ ಎಲ್ಲ ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಡ ಅನ್ನೋದಾದರೆ ಇಲ್ಲೇ ನೀವು ಸಿಂಪಲ್ಲಾಗಿ ಇಮೇಜಸ್ ಅಂತ ಒಂದು ಫೋಲ್ಡ್ರನ್ನ ಕ್ರಿಯೇಟ್ ಮಾಡ್ಕೋಬೋದು. ಆ ಇಮೇಜಸ್ಸಲ್ಲಿ ನಮ್ಗೆ ಯಾವುದೆಲ್ಲ ಬೇಕೋ ಆ ಇಮೇಜಸ್ನ ಆ್ಯಡ್ ಮಾಡ್ತಾ ಹೋಗ್ಬೋದು. ಆ್ಯಂಡ್ ವಿಡಿಯೋಸ್, ಈಗ ಅಲ್ಲಿ ವಿಡಿಯೋ ಆ್ಯಡ್ ಮಾಡಿದ್ದೀನಲ್ವ, ನಾನು ಆನ್ಲೈನ್ ಮೋಡಲ್ಲಿ ತೊಗೊಂಡು ಯೂಟ್ಯೂಬಲ್ಲಿ ಲಿಂಕ್ ಕೊಟ್ಟು ನಾನೇನು ವಿಡಿಯೋ ಆ್ಯಡ್ ಮಾಡಿಲ್ಲ. ಸೊ ಇವನ್ ನಾನು ಆಫ್ಲೈನ್ ಇದ್ದರೂ ಕೂಡ ಈ ವಿಡಿಯೋ ಪ್ಲೇ ಆಗಬೇಕು. ಯಾವ ರೀತಿ ಪ್ಲೇ ಆಗಬೇಕು, ನಾನು ಏನು ಫೋಲ್ಡ್ರಲ್ಲಿ ಕ್ರಿಯೇಟ್ ಮಾಡಿರ್ತೀನಿ ಅಲ್ಲಿ ಆ ವೀಡಿಯೋಸ್ನ ನಾವು ಡೌನ್ಲೋಡ್ ಮಾಡಿರಬೇಕು. ಫಾರ್ ಎಕ್ಸಾಂಪಲ್ ಅದನ್ನು ಕೂಡ ನಾನು ಒಂದು ಫೋಲ್ಡ್ರಿಗೆ ಹಾಕೋತೀನಿ ಅನ್ನೋದಾದರೆ ಯು ಕ್ಯಾನ್ ಗೋ ವಿತ್ ಕ್ರಿಯೇಟಿಂಗ್ ವಿಡಿಯೋಸ್ ಫೋಲ್ಡರ್. ಅದರಲ್ಲಿ ಬೇಕಾದರೆ ಇದನ್ನು ಹಾಕೋಬೋದು. ಬಟ್ ಆ ಲಿಂಕನ್ನ ಕೊಡಬೇಕಾದ್ರೆ ಆ ಪರ್ಟಿಕ್ಯುಲರ್ ವಿಡಿಯೋ ಫೈಲ್ ಎಲ್ಲಿದೆ ಅನ್ನೋ ಲಿಂಕನ್ನು ಸ್ಪೆಸಿಫೈ ಮಾಡಬೇಕು. ಸೊ ಈ ರೀತಿ ನಾವು ಅದನ್ನು ಕ್ರಿಯೇಟ್ ಮಾಡ್ಕೋಬೇಕು. ಆ್ಯಂಡ್ ನಾನು ಆಲ್ರೆಡಿ ಹೇಳಿದೆ, ರೆಸ್ಪಾನ್ಸಿವ್ ವೆಬ್ ಡಿಸೈನ್ ಮಾಡಬೇಕು ಅಂದರೆ ನಮ್ಗೆ CSS ಎಲ್ಲ ಕೂಡ ಮೋಸ್ಟ್ ಇಂಪಾರ್ಟೆಂಟ್. ಆ CSSಗೆ ಬೇಕಾಗಿರೋ ಫೈಲ್ಸನ್ನು ಕೂಡ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡ್ಕೋತೀವಿ. ಮತ್ತು ಈಗ ನಾನು ಆಲ್ರೆಡಿ ತೋರಿಸ್ದಂಗೆ ಇಲ್ಲಿ ಡಿಫ್ರೆಂಟ್ ಫಾಂಟ್ಸ್ಗಳಿದೆ ಅಲ್ವಾ, ಒಂದೊಂದು ಥರ ಕೆಲವೊಂದು ಸರಿ ಫಾಂಟ್ಗಳು ವೇರಿ ಆಗ್ತಾ ಹೋಗುತ್ತೆ. ಆ ಫಾಂಟಿಗೆ ಯಾವ್ಯಾವ ರೀತಿ ಬೇಕು ಅಂತ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಫಾಂಟ್ ಫೋಲ್ಡ್ರಲ್ಲೂ ಕೂಡ ನೀವು ಫೈಲ್ಸ್ನ ಕ್ರಿಯೇಟ್ ಮಾಡ್ಕೋಬೇಕು. ಅದೇ ರೀತಿ ಇಮೇಜಸ್, ಜಾವಾ ಸ್ಕ್ರಿಪ್ಟ್ಸ್ ನಾವೇನಾದ್ರು ಇನ್ಕ್ಲೂಡ್ ಮಾಡ್ತೀವಿ ಅನ್ನೋದಾದರೆ ಜಾವಾ ಸ್ಕ್ರಿಪ್ಟ್ಸನ್ನು ಕೂಡ ಇಲ್ಲಿ ನಾವು ಆ್ಯಡ್ ಮಾಡ್ಕೋತಾ ಹೋಗ್ಬೋದು. ಅಲ್ಲಿಗೆ ನಾವು ಯಾವುದೇ ಒಂದು ರೆಸ್ಪಾನ್ಸಿವ್ ವೆಬ್ ಡಿಸೈನ್ ಪ್ರಾಜೆಕ್ಟ್ನ ಕ್ರಿಯೇಟ್ ಮಾಡ್ತೀವಿ ಅಂದರೆ ಮೇಯ್ನಾಗಿ index.html ಅನ್ನೋ ಒಂದು ಫೈಲ್ ಅಂತೂ ಇರಲೇಬೇಕು. ಅದ್ರ ಜೊತೆಗೆ ನೀವು ಎಷ್ಟು ಪೇಜಸ್ ಲಿಂಕ್ ಕೊಡ್ತೀರಾ ಅದ್ರ ಮೇಲೆ ನೀವು ಅಷ್ಟು ಸಪ್ರೇಟ್ ಪೇಜಸ್ನ ಕ್ರಿಯೇಟ್ ಮಾಡ್ತಾ ಹೋಗಬೇಕು. ನಮ್ಗೆ ಆಲ್ರೆಡಿ ಗೊತ್ತಿದೆ, ಒಂದು ಪೇಜಿಂದ ಇನ್ನೊಂದು ಪೇಜಿಗೆ ಲಿಂಕ್ ಕೊಡಬೇಕು ಅಂದರೆ ಎ ಟ್ಯಾಗ್ನ ಯೂಸ್ ಮಾಡಿಕೊಂಡು ನೀವು ಪೇಜಸ್ ಲಿಂಕ್ನ ಕೊಡ್ತಾ ಹೋಗಬೇಕು. ಜಸ್ಟ್ ಐ ವಿಲ್ ಶೋ ದ ಕೋಡಿಂಗ್, ಸಿಂಪಲ್ ಕೋಡಿಂಗ್. ಸಿ, ದಿಸ್ ಇಸ್ ದ index.html, courses, contact, about us ಆ್ಯಂಡ್ ವಿಡಿಯೋಸ್ ಫೈಲ್. ಈಗ ನಾನು ಜಸ್ಟ್ ಸಿಂಪಲ್ಲಾಗಿ ತೋರಿಸ್ತೀನಿ ವೀಡಿಯೋಸ್ನ ಯಾವ ರೀತಿ ಆ್ಯಡ್ ಮಾಡಿದ್ದೀವಿ. ಅದಕ್ಕೂ ಮುಂಚೆ ಇಂಡೆಕ್ಸ್ ಫೈಲಿಗೆ ಬಂದಾಗ ನಾವು ಯಾವ ರೀತಿ ಲಿಂಕ್ ಕೊಡೋದು. ಇಲ್ಲಿ ನಾನು ನಮ್ಗೆ ಡಿವಿಷನ್ ಮಾಡ್ಕೊಳ್ಳೋದು ಗೊತ್ತಿದೆ ಅಲ್ವಾ, DIV ಟ್ಯಾಗ್ ಯೂಸ್ ಮಾಡಿಕೊಂಡು ಸೆಕ್ಷನ್ನ ಡಿವೈಡ್ ಮಾಡ್ಕೊಂಡು ನೀವು ಯಾವ ರೀತಿ ಬೇಕೋ ಅದನ್ನ ಆ್ಯಡ್ ಮಾಡ್ತಾ ಹೋಗಬೇಕು. ಡಿವಿಷನಲ್ಲಿ ಇಲ್ಲಿ ಫಸ್ಟ್ ಪೇಜಲ್ಲಿ ನನಗೆ ಬರಬೇಕಲ್ಲ, ಇದನ್ನು ನಾನು UL ಟ್ಯಾಗ್, ದಟ್ ಈಸ್ ಅನ್ಆರ್ಡರ್ಡ್ ಲಿಸ್ಟ್ ಟ್ಯಾಗನ್ನು ಯೂಸ್ ಮಾಡಿದ್ದೀವಿ. ಅನ್ಆರ್ಡರ್ಡ್ ಲಿಸ್ಟ್, ಅದಕ್ಕೆ ಒಂದು ಕ್ಲಾಸ್ ನೇಮ್ ಕೊಟ್ಟಿದ್ದೀನಿ. ಸೊ ಆ ಲಿಸ್ಟ್ ಮಾಡಬೇಕು ಅಂದಾಗ LI ಟ್ಯಾಗ್ ಯೂಸ್ ಮಾಡೋದು ಗೊತ್ತಿದೆ, LI ಕ್ಲಾಸ್. ಸೊ ಕ್ಲಾಸಿಗೆ ಒಂದು ನೇಮು C1 ಆ್ಯಕ್ಟಿವ್. C1 ಅನ್ನೋದು ನಾನು ಈ ಫಸ್ಟ್ ಪೇಜಿಗೆ C1 ಅಂತ ID ಕ್ಲಾಸ್ ನೇಮನ್ನು ಕೊಟ್ಟಿದ್ದೀನಿ. ಅದು ನನಗೆ ಆ್ಯಕ್ಟಿವ್ ಆಗಿರಬೇಕು. ರೆಫರೆನ್ಸ್ ಯಾವ ಫೈಲ್ ಅದು, index.html. ಅದನ್ನು ಕ್ಲಿಕ್ ಮಾಡೋಕ್ಕೆ ಇಲ್ಲಿ ಡಿಸ್ಪ್ಲೇ ಆಗಬೇಕಾದ್ರೆ ನಾನು ಏನು ಕೊಟ್ಟಿದ್ದೀನಿ, ಹೋಮ್ ಪೇಜ್. ನಾನು ಇಲ್ಲೇನು ಹೋಮ್ ಅಂತ ಕೊಟ್ಟಿದ್ದೀನೋ ಅದು ಇಲ್ಲಿ ಟೈಪ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಅದನ್ನು ನಾನು ಏನಾದರೂ ಬೇರೆ ಚೇಂಜ್ ಮಾಡ್ತೀನಿ ಅಂದರೆ ಏನು ಮಾಡಬೇಕು, ಇಲ್ಲಿ ಸಪೋಸ್ ಇಂಡೆಕ್ಸ್ ಅಂತ ಚೇಂಜ್ ಮಾಡಬೇಕು ಅಂದರೆ ಐ ಶುಡ್ ಗಿವ್ ಇಟ್ ಆ್ಯಸ್ ಇಂಡೆಕ್ಸ್. ಸಿಯರ್. ಸೊ ನಾನು ಇಲ್ಲಿ ಇಂಡೆಕ್ಸ್ ಅಂತ ಚೇಂಜ್ ಮಾಡಿದ ತಕ್ಷಣ ಇಲ್ಲಿ ಚೇಂಜ್ ಆಗಿದೆ ಅಲ್ವಾ, ಅದೇ ರೀತಿ ಇಲ್ಲೂ ಹಾಗೆ ನಮ್ಗೆ ಇಲ್ಲಿ ಏನು ನೇಮ್ ಡಿಸ್ಪ್ಲೇ ಆಗಬೇಕು ಅಂತಿರ್ತೀವೋ ಅದನ್ನು ನಾವು ಇಲ್ಲಿ ಕೊಡೋದು ಗೊತ್ತಿದೆ, ದಟ್ ಈಸ್ ಗಿವ್ ಇಟ್ ಆ್ಯಸ್ ಹೋಮ್. ಅದೇ ರೀತಿ ಅಬೌಟ್ ಅಸ್, ಕೋರ್ಸಸ್, ವಿಡಿಯೋಸ್ ಆ್ಯಂಡ್ ಕಾಂಟ್ಯಾಕ್ಟ್ ಅಸ್. ಇಲ್ಲಿ ಬಂದಿದೆ ಅಲ್ವಾ, ಹೋಮು, ಅಬೌಟ್ ಅಸ್, ಕೋರ್ಸಸ್, ವಿಡಿಯೋ, ಕಾಂಟ್ಯಾಕ್ಟ್ ಅಸ್. ಈ ಪೇಜ್ ಎಷ್ಟಾಯಿತು. ಅದೇ ರೀತಿ ನೀವು ಇಮೇಜಸ್ನ ಆ್ಯಡ್ ಮಾಡಬೇಕಾದ್ರೂ ಕೂಡ ಲೈಕ್ ಅ ಡಿವಿಷನ್ ಕ್ಲಾಸ್ನ ಕ್ರಿಯೇಟ್ ಮಾಡ್ಕೊಂಡಿರ್ತೀರ. ಇಲ್ಲಿ ನಾವು ಬೂಟ್ ಸ್ಟ್ರಾಪ್ ಕಾನ್ಸೆಪ್ಟ್ ಎಲ್ಲ ಯೂಸ್ ಮಾಡ್ತೀರ. ನೀವು ಎಷ್ಟು ಡಿವಿಷನ್ಸ್ ಬೇಕೋ ಅದನ್ನು ಡಿಫೈನ್ ಮಾಡೋದಕ್ಕೆ ಕ್ಲಾಸ್ ನೇಮು ಕಂಟೈನರ್ ಅಂತಲೇ ಸ್ಟಾರ್ಟ್ ಮಾಡಬೇಕು. ಸೊ ಇಲ್ಲಿ ಅದಕ್ಕೆ ಡಿವಿಷನ್ ಕ್ಲಾಸ್ ಇಸ್ ಈಕ್ವಲ್ ಟು ಕಂಟೈನರ್. ನೀವು ಇಮೇಜಸ್ನ ಆ್ಯಡ್ ಮಾಡ್ತಾ ಇರೋದು ನಾನು ಆಲ್ರೆಡಿ ಹೇಳ್ದಂಗೆ ಅಸೆಟ್ಸ್ ಅನ್ನೋ ಫೋಲ್ಡ್ರಲ್ಲಿ ಇಮೇಜಸ್ ಇದೆ, ರೈಟ್. ಸೊ ಇಲ್ಲಿ ಅಸೆಟ್ಸ್ ಅನ್ನೋ ಫೋಲ್ಡ್ರಲ್ಲಿ
ಇಮೇಜಸ್ ಇದೆ, ನಿಮ್ಗೆ ಎಷ್ಟೊಂದು ಇಮೇಜಸ್ ಇದೆ, ಯಾವ ಇಮೇಜ್ ಬೇಕೋ ಅದನ್ನ ಆ್ಯಡ್ ಮಾಡ್ಕೋ. ಫಾರ್ ಎಕ್ಸಾಂಪಲ್ ನಾನಿಲ್ಲಿ ಇಮೇಜ್ 1 ಆ್ಯಡ್ ಮಾಡಿದ್ದೀನಿ, ಅದಕ್ಕೆ ಇಲ್ಲಿ ಲಿಂಕ್ ಕೊಟ್ಟಿದ್ದೀನಿ ನೋಡಿ, ಡೇಟಾ ಸೋರ್ಸ್ ಅಸೆಟ್ಸ್ ಇಮೇಜಸ್ 1.jpg, ಇಮೇಜ್ 2, ಇಮೇಜ್ 3, ಇಮೇಜ್ 4. ಸಪೋಸ್ ಇನ್ನೂ ಒಂದು ಯಾವುದಾದ್ರೂ ಇಮೇಜ್ ಬೇಕು ಇಲ್ಲಿರೋದ್ರಲ್ಲಿ ನಾವು ಆ್ಯಡ್ ಮಾಡ್ಕೋಬೇಕು ಅನ್ನೋದಾದರೆ ಇಲ್ಲಿ ನೀವು ಆ್ಯಡ್ ಮಾಡ್ತಾ ಹೋಗ್ಬೋದು. ಇಮೇಜಸ್ ಫೋಲ್ಡ್ರಿಂದ ತೊಗೊಂಡು ಅಲ್ಲಿಂದ ಆ್ಯಡ್ ಮಾಡ್ತಾ ಹೋಗಿ. ಎಷ್ಟೊಂದು ಇಮೇಜಸ್ ಇದೆ ಅಲ್ಲ, ಅದನ್ನು ನಾವಿಲ್ಲಿ ಲಿಂಕ್ ಕೊಡ್ತಾ ಹೋಗ್ಬೋದು. ಅಷ್ಟು ಇಮೇಜಸ್ ಲಿಂಕ್ ಕೊಟ್ಟಿದ್ದು ಕೂಡ ಇಲ್ಲಿ ಸ್ಕ್ರಾಲ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್, ಈಗ ನಾನು ಫಿಲ್ ತೋರಿಸಿದೆ ಇಂಡೆಕ್ಸ್ ಪೇಜಲ್ಲಿ. ನಾನಿಲ್ಲಿ ಸ್ಟೂಡೆಂಟ್ ಪೇಜ್ ಅಂತ ಕ್ರಿಯೇಟ್ ಮಾಡಿ ನ್ಯಾಷನಲ್ ಸ್ಕಾಲರ್ಶಿಪ್ಸ್ ಪೋರ್ಟಲ್ಲು, ಸ್ಟೇಟು ಸ್ಕಾಲರ್ಶಿಪ್ ಪೋರ್ಟಲ್, ಡಿಪ್ಲೊಮಾ ಅಡ್ಮಿಷನ್ ಪೋರ್ಟಲ್, ಸ್ಟೂಡೆಂಟ್ ಹೆಲ್ಪ್ಲೈನ್ ಅಂತ ಲಿಂಕ್ ಕೊಟ್ಟಿದ್ದೀವಿ ಅಂತ. ಸೊ ಸಿಯರ್ ಅದು ಕೂಡ ಇಲ್ಲಿ ಪ್ರತಿಯೊಂದನ್ನು ಡಿವಿಷನ್ ಆಗೇ ಮಾಡಿಕೊಂಡು ಅದು ಟ್ಯಾಗ್ನ ಇಮಿಡಿಯೇಟಾಗಿ ಕ್ಲೋಸ್ ಮಾಡ್ತಾ ಬರಬೇಕು. ಈಗ ಇಲ್ಲೂ ಕೂಡ ಹೊಸ ಡಿವಿಷನ್ನ ಕ್ರಿಯೇಟ್ ಮಾಡ್ತಿದ್ದೀವಿ. ಅದು ಒಂದೇ ರೋ ಅಲ್ಲಿ ಬರಬೇಕಾಗಿರೋದ್ರಿಂದ ಇಲ್ಲಿ ನಾನು ರೋ ಅಂತ ಕೊಟ್ಟಿದ್ದೀನಿ. ಇದು ಒಂದೇ ರೋ ಅಲ್ಲಿ ಕಾಣ್ತಾ ಇದೆ ಅಲ್ವಾ, ಅದಕ್ಕೆ ರೋ ಅಲ್ಲಿ ಬರೋದಕ್ಕೆ ಗಿವನ್ ಇಟ್ ಆಸ್ ರೋ. ಇಲ್ಲಿ ನಾನು ಆಲ್ರೆಡಿ ಹೇಳಿದೆ ಫ್ಲೂಯಿಡ್ ಗ್ರಿಡ್ ಕಾನ್ಸೆಪ್ಟ್ನ ಯೂಸ್ ಮಾಡೋದ್ರಿಂದ ನೀವು 12 ಲೇಔಟ್ ಗ್ರಿಡನ್ನು ನಾವು ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ನಾವಿಲ್ಲಿ ಕಾಲಮ್ MD3 ಅಂದರೆ 3 ಕಾಲಮ್ಸ್ ಬರೋ ರೀತಿ ಒಂದು ರೋಲಿ ನಾವು ಡಿವೈಡ್ ಮಾಡ್ಕೊಂಡಿರ್ತೀವಿ ಅಂತ. ಇದನ್ನು ನಾವೇನಾದರೂ ಚೇಂಜ್ ಮಾಡ್ತಾ ಹೋದರೆ ಕಾಲಮ್ MD ಕಾನ್ಸೆಪ್ಟ್ನ ಅಲ್ಲೂ ಕೂಡ ಅದು ಚೇಂಜ್ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಸೊ ಈಗ ಇಲ್ಲಿ ಕಾಲಮ್ MD3 ಅಂತಿರೋದ್ರೆ ಏನಾಗಿದೆ, ಇಲ್ಲಿ ನಾನು ಇದನ್ನು 3 ಲೇಔಟ್ಸ್ ಅಂದರೆ ಇದು 12 ಲೇಔಟ್ಸನ್ನ ಅಥವಾ 12 ಗ್ರಿಡ್ಡನ್ನು ನಾನು ಡೆವಲಪ್ ಮಾಡ್ಕೊಂಡು 3, 3, 3, 3 ಅದಕ್ಕೆ 3, 4s 12. ಫಾರ್ ಎಕ್ಸಾಂಪಲ್ ನಾನಿಲ್ಲಿ ಕಾಲಮ್ MD ಅನ್ನೋದನ್ನು ಚೇಂಜ್ ಮಾಡ್ತೀನಿ ನೋಡಿ, 4 ಅಂತ ಚೇಂಜ್ ಮಾಡಿದ್ರೆ ಏನಾಗುತ್ತೆ, 12 ಇರೋದ್ರಿಂದ 4 × 3 3 ಮಾತ್ರ ಅಲ್ಲಿ ನಾನು ರೋಸ್ನ ಅಥವಾ ಕಾಲಮ್ಸ್ನ ತೋರಿಸೋದಕ್ಕೆ ಸಾಧ್ಯ. ಸಿ ಇಲ್ಲಿ 1, 2, 3 4th ಒನ್ ಏನಾಯಿತು, ಆಲ್ರೆಡಿ ಮೊದಲು ಮೇಲಿತ್ತು, ಇಲ್ಲಿ ಕೆಳಗಡೆ ಬಂತು. ಫಾರ್ ಎಕ್ಸಾಂಪಲ್ ಈಗ 6 ಮಾಡಿದ್ರೆ ಎಷ್ಟಾಗಬೇಕು, 12 ಇರೋದ್ರಿಂದ 2 ಆಗುತ್ತೆ. ಸಿ ದ ಡಿಫ್ರೆನ್ಸ್. ಸೊ ಅಲ್ಲಿ ನಮಗೆ 12 ಅಂದಾಗ ಇದು ಇಷ್ಟು 6 ಒಂದಕ್ಕೆ ನಮಗೆ 6 ಬಿಡ್ತು ಬರ್ತಾ ಇದೆ, ಹೌದಲ್ವಾ. ಸೊ ಅದೇ ರೀತಿ ನಾನಿಲ್ಲಿ 12 ಅಂತಲೂ ಕೂಡ ಚೇಂಜ್ ಮಾಡ್ತಾ ಹೋಗ್ಬೋದು ಕಾಲಮ್ ಸ್ಪೇಸನ್ನು. ಆವಾಗ ನಮ್ಗೆ ಇಲ್ಲಿ ಸ್ಪೇಸ್ ಯಾವ ರೀತಿ ಚೇಂಜ್ ಆಗ್ತಾ ಇದೆ ಕಾಣ್ತಾ ಇದೆ ಅಲ್ವಾ. ಸೊ ಇದು ನಾನು 12 ಅಂತ ಕೊಟ್ಟಿದ ತಕ್ಷಣ 12 ಗ್ರಿಡ್ಸ್ ಇದನ್ನು ಕೂಡ ಫುಲ್ ಒಂದನ್ನೇ ತಗೋದು. ಈಗ ಅಗೇನ್ ಬ್ಯಾಕ್ ಐ ವಿಲ್ ಗೋ ಫಾರ್ 3 ಚೇಂಜ್ ಆಗಿದೆ ಅಲ್ವಾ, ಇಲ್ಲಿ 3 ಈಗ 3 ಅಂತ ಕೊಟ್ಟಾಗ 3, 4s 12 ಕಾನ್ಸೆಪ್ಟ್ ಬರ್ತಾರೆ. ಆ ರೀತಿ ನಾವು ಇಲ್ಲಿ ನಮ್ಗೆ ಎಷ್ಟು ಪೇಜಸ್ನ ಲಿಂಕ್ ಬೇಕೋ ಅದನ್ನು ನಾವು ರೋ ವೈಸು ಕೊಡ್ತಾ ಹೋಗ್ಬೋದು. ಸೊ ಅದೇ ರೀತಿ ನಾನಿಲ್ಲಿ 4 ಬೇಕಾಗಿದೆ, 4 ಕೂಡ ಅಪ್ಡೇಟ್ ಮಾಡಿದ್ದೀನಿ. ಆ್ಯಂಡ್ ಫೂಟರಲ್ಲಿ ಬೇಕಾಗಿರೋದ್ರಿಂದ ಅದಕ್ಕೊಂದು ಕ್ಲಾಸು ಫೂಟರ್ ವಿಡ್ಜೆಟ್ ಅಂತ ತೊಗೊಂಡು ಅಲ್ಲಿ ಕಾಂಟ್ಯಾಕ್ಟು ಇದೆಲ್ಲ ಕ್ಲಾಸ್ ಇಲ್ಲೇನು ಕೊಟ್ಟಿದ್ದೀವಲ್ವ ನಮ್ಗೆ ಯಾವುದು ಇಲ್ಲಿ ಜಸ್ಟ್ ಲಿಂಕ್ ಸೋರ್ಸ್ ಕಾಂಟ್ಯಾಕ್ಟ್ ಏನು ಬೇಕು ಆ ಕಾಂಟ್ಯಾಕ್ಟನ್ನು ನಾನು ಇಲ್ಲಿ ಸ್ಪೆಸಿಫೈ ಮಾಡಿದ್ದೀನಿ ಪ್ಯಾರಾಗ್ರಾಫಲ್ಲಿ. ಕಾಂಟ್ಯಾಕ್ಟ್ ಇನ್ಫೋ ಇಲ್ಲಿ ಗೂಗಲ್ ಮ್ಯಾಪನ್ನು ಆ್ಯಡ್ ಮಾಡಬೇಕಾದ್ರೆ ಗೂಗಲ್ ಮ್ಯಾಪಲ್ಲಿ ನಮ್ಮ ಕಾಲೇಜ್ ಡಿಪಾರ್ಟ್ಮೆಂಟ್ ಆಫ್ ಕಾಲೇಜ್ ಆ್ಯಂಡ್ ಟೆಕ್ನಿಕಲ್ ಎಜುಕೇಷನ್ ಎಲ್ಲಿದೆ ಅದರ ಲಿಂಕನ್ನು ನಾನು ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡಿದ್ದೀವಿ. ಫೋನ್ ನಂಬರ್ ಇದೆಲ್ಲ ಕೂಡ ಇದು ಫೋನ್ ಇದು ಜಸ್ಟ್ ಇಮೇಜಸ್ನ ನಾವು ಡೌನ್ಲೋಡ್ ಮಾಡ್ಕೊಂಡಿರ್ತೀವಿ. ಆ ಕ್ಲಾಸಿಗೆ ಅದನ್ನು ಸ್ಪೆಸಿಫೈ ಮಾಡೋದ್ರಿಂದ ಮಾತ್ರ ಇಲ್ಲಿ ನಿಮಗೆ ಇಲ್ಲಿ ಫೋನ್ ಥರ ಸಿಂಬಲ್ ಕಾಣೋದು, ಮೇಲ್ ಥರ ಸಿಂಬಲ್ ಕಾಣೋದು ಅದೆಲ್ಲ ಅಲ್ಲಿ ಬರ್ತಾ ಇರೋವಂಥದ್ದು. ಸೊ ನೆಕ್ಸ್ಟ್ ಫೂಟರಲ್ಲೂ ಕೂಡ ನಮಗೆ ಬರಬೇಕಾಗಿರೋದ್ರಿಂದ ಹೋಮು, ಎಬೋಟಸ್ಸು, ಕೋರ್ಸಸ್ಸು, ವೀಡಿಯೋಸು, ಕಾಂಟ್ಯಾಕ್ಟಸ್ ಬರಬೇಕಾಗಿರೋದ್ರಿಂದ ಇಲ್ಲೂ ಕೂಡ ಅದೇ ರೀತಿ ಸ್ಪೆಸಿಫೈ ಮಾಡಿದ್ದೀವಿ. ಸೊ ಇದು ಒಂದು ಸಿಂಪಲ್ ಎಕ್ಸಾಂಪಲ್ ನಾವು ಯಾವ ರೀತಿ ಒಂದು ವೆಬ್ ಪೇಜನ್ನು ಕ್ರಿಯೇಟ್ ಮಾಡ್ಬೋದು ಅಂತ. ಅದೇ ರೀತಿ ನೀವು ಎಬೋಟಸ್ಸಿಗೂ ಕೂಡ ಹೋಗ್ಬೋದು, ಎಬೋಟಸ್ಸಲ್ಲೂ ಕೂಡ ಮಾಡಿರ್ತೀವಿ. ಇಲ್ಲೂ ಕೂಡ ಸೇಮ್ ಥಿಂಗ್ ಪ್ರೀವಿಯಸ್ಲಿ ಏನೇನು ಕೊಟ್ಟಿರ್ತೀರೋ ಅದನ್ನು ಸ್ಪೆಸಿಫೈ ಮಾಡಲೇಬೇಕು. ಡಾಕ್ ಟೈಪ್ HTML ಫಸ್ಟ್ ಸ್ಟೇಟ್ಮೆಂಟ್ ಅಂತ ಗೊತ್ತೇ ಇದೆ. HTML ಲ್ಯಾಂಗ್ವೇಜ್ ನಾವು ಇಂಗ್ಲೀಷ್ ಯೂಸ್ ಮಾಡ್ತಾ ಇಂದ ಏನಂತ ಕೊಟ್ಟಿರ್ತೀವಿ, ಅಲ್ಲಿ ಕ್ಯಾರೆಕ್ಟರ್ ಸೆಟ್ ಯಾವ ರೀತಿ ಯೂಸ್ ಮಾಡ್ತಾ ಇದ್ದೀವಿ ಅದನ್ನು UTF-8 ಯೂನಿಕೋಡ್ ಟೆಕ್ಸ್ಟ್ ಫಾರ್ಮ್ಯಾಟ್ 8 ಆ್ಯಂಡ್ ವ್ಯೂ ಪೋರ್ಟ್ ನಾನು ಹೇಳಿದೆ ನಮ್ಮ ವಿಸಿಬಲ್ ಏರಿಯಾ ಎಷ್ಟಿದೆ ಅನ್ನೋದನ್ನು ನೋಡಿಕೊಂಡು ವ್ಯೂ ಪೋರ್ಟನ್ನು ನಾವು ಸೆಟ್ ಮಾಡಬೇಕಾಗುತ್ತೆ. ವಿಡ್ತು ಡಿವೈಸ್ ಎಲ್ಲನೂ ಕೂಡ ಟೈಟಲ್ ಆ್ಯಂಡ್ ನಾವು ರೆಫರೆನ್ಸ್ ಇಮೇಜಸ್ ಏನು ಕೊಡ್ಬೋದು ಅನ್ನೋದನ್ನು ಕೊಡೋವಂಥದ್ದು. ಸೊ ಇಲ್ಲಿ ನಾನು ಈ ಲೋಗೋ ಪ್ರತಿ ಪೇಜಲ್ಲೂ ಬರಬೇಕು ಅನ್ನೋದಾದರೆ ಕಾಣ್ತಿದೆ ಅಲ್ವಾ, ಇದು ಪ್ರತಿ ಪೇಜಲ್ಲೂ ಎಲ್ಲ ಲೋಗೋ ಇರೋದು. ಆ ಲೋಗೋನ ನಾನು ಫೇವ್ರೇಟ್ ಐಕಾನ್ ಅಂತ ಏನೋ ಒಂದು ಸೇವ್ ಮಾಡ್ಕೊಂಡಿರ್ತೀವಿ, ರಿಲೇಷನ್ ನೇಮು ಅದು ಇಮೇಜು ಫೇವ್ರೇಟ್ ಐಕಾನ್ ಅಂತಲೇ ಇದೆ. ಸೊ ಆ ಐಕಾನ್ನ ನಾನು ಇಲ್ಲಿ ಲಿಂಕ್ ಆಗಿ ಕೊಟ್ಟಿರೋ ಅಂಥದ್ದು. ಸೊ ಎಬೋಟಸ್ಸಲ್ಲೂ ಕೂಡ ನಮ್ಗೆ ಏನೇನು ಬೇಕು ಅದನ್ನು ಸ್ಪೆಸಿಫೈ ಮಾಡ್ತಾ ಹೋಗ್ತೀವಿ. ಸಪೋಸ್ ಇಲ್ಲೂ ಅಷ್ಟೇ ಕಾಲಮ್ ನೋಡಿ, ಕಾಲಮಲ್ಲಿ SM12 ಅಂತ ಕೊಟ್ಟಿರೋದ್ರಿಂದ ಅದು 12 ಅಷ್ಟು ನಮಗೆ ಡಿವೈಡ್ ಆಗಿ ಡಿಸ್ಪ್ಲೇ ಆಗ್ತಾ ಹೋಗುತ್ತೆ ಎಬೋಟಸ್.
ಸೊ ಅದೇ ರೀತಿ ಕೋರ್ಸಸ್ಸು ಕೂಡ ಮಾಡಬೇಕು. ವಿಡಿಯೋಸ್, ಸೊ ಜಸ್ಟ್ ಐ ಶೋ ಹೌ ಟು ಆ್ಯಡ್ ದ ವಿಡಿಯೋಸ್. ಅದನ್ನೆಲ್ಲ ಆ್ಯಡ್ ಮಾಡಬೇಕು. ವೀಡಿಯೋಸ್ ಅಂತ ಒಂದು ಪೇಜನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಅಲ್ಲಿ ನಾವು ವೀಡಿಯೋಸ್ನ ಆ್ಯಡ್ ಮಾಡಬೇಕಾದ್ರೆ ಇಲ್ಲಿ ಸೊ ಡಿವಿಷನ್ ಕ್ಲಾಸ್ ಅಂತ ಸೆಲೆಕ್ಟ್ ಮಾಡಿಕೊಂಡು MD3 ಅಂತ ಯಾಕೆ ಕೊಟ್ಟಿರೋದು ನಾವಿಲ್ಲಿ, ನಮಗೆ 12 ಲೇಔಟ್ ಗ್ರಿಡ್ ಇರೋದ್ರಿಂದ ಇಲ್ಲಿ 4 ವೀಡಿಯೋಸ್ ಬರೋದಕ್ಕೆ 3 ಅಂತ ನಾವು ಅದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ವಿಡಿಯೋ ವಿಡ್ತ್ ಎಷ್ಟಿರಬೇಕು, ಸಪೋಸ್ ನಾನು ಇಲ್ಲಿ ಏನಾದ್ರು ಚೇಂಜ್ ಮಾಡಿದ್ರೆ ವಿಡಿಯೋ ವಿಡ್ತು ಯಾವ ರೀತಿ ಚೇಂಜ್ ಆಗುತ್ತೆ ನೋಡಿ. ವಿಡ್ತು ಹೈಟು 240 ಕೊಟ್ಟಿದೆ. ಈಗ ಸಪೋಸ್ ಐ ವಿಲ್ ಚೇಂಜ್ ಇಟ್ ಟು 320. ಯಾವ ರೀತಿ ಚೇಂಜಸ್ ಆಗುತ್ತೆ ಅಂತ ಚೆಕ್ ಮಾಡಿ. ಸೊ ಏನಾಯಿತು, ಇದು ಸ್ವಲ್ಪ ಇಲ್ಲಿ ಎನ್ಲಾರ್ಜ್ ಆಯಿತು, ಬಟ್ 4 ಫಿಟ್ ಆಗೋ ರೀತಿ ಕಾಣಬೇಕಲ್ವ ನನಗೆ. ಅದಕ್ಕೆ ನಾನು ಏನು ಮಾಡಿದ್ದೆ, ಅದನ್ನು 320 ಅಂತ 240 ಅಂತ ಮಾಡಿರುವಂಥದ್ದು. ಈ ರೀತಿ ನಾವು ವೀಡಿಯೋಸ್ನ ಅಪ್ಡೇಟ್ ಮಾಡ್ತಾ ಹೋಗುವಂಥದ್ದು. ಈ ಕಾಲಮ್ MD6 ಕೊಟ್ಟರೆ ಏನಾಗುತ್ತೆ ಅಂತ ನೋಡಿ. ಸೊ ಏನಾಯಿತು, MD6 ಅಂತ ಕೊಟ್ಟಾಗ ಇದು ಒಂದನ್ನೇ ನಮಗೆ 6 ಲೇಔಟ್ಸ್ ಅಥವಾ 6 ಗ್ರಿಡ್ಸ್ ಅದು ಸೆಲೆಕ್ಟ್ ಆಗೋ ರೀತಿ ಆಯಿತು. ಅದಕ್ಕೆ ಇಲ್ಲಿ ನೋಡಿ ಸ್ಪೇಸಿಂಗ್ ತುಂಬ ದೊಡ್ಡದಿದೆ. ಇವೆರಡು ಈ ಕಡೆ ಇನ್ನೊಂದು 6ಗೆ ಹೋಗಿದೆ, ರೈಟ್. ಸೊ ನಾನು ಅದನ್ನು MD3 ತೊಗೊಂಡು 12 ಅಂತ ತೊಗೊಂಡ್ರೆ ಎಷ್ಟಾಗುತ್ತೆ ನೋಡಿ. ಇದಿಷ್ಟು ಫುಲ್ ಸ್ಪೇಸು ಇದಕ್ಕೆ ಪ್ರಿಸರ್ವ್ ಆಗುತ್ತೆ. ಹಾಗಾಗಿ ನಮ್ಮ ಲೇಔಟ್ ಯಾವ ರೀತಿ ಕಾಣಬೇಕು ಅದರ ಬೇಸಿಸ್ ಮೇಲೆ ನಾವೇನು ಮಾಡ್ತಾ ಹೋಗಬೇಕು, ನಮ್ಗೆ ಎಷ್ಟು ಬೇಕು ಅನ್ನೋದನ್ನು ಸ್ಪೆಸಿಫೈ ಮಾಡ್ಕೋತಾ ಹೋಗಬೇಕು. ಬೆಟರ್ ನನಗೆ 3 ಇದ್ರೆ ಸಾಕು ಅನ್ನೋದಾದರೆ 3ನ ಇಲ್ಲಿ ಸ್ಪೆಸಿಫೈ ಮಾಡ್ಕೊಳ್ಳಿ. ಆ ಇಮೇಜಸ್ನ ನಾವು ವೀಡಿಯೋಸ್ನ ಆ್ಯಡ್ ಮಾಡಬೇಕಾದ್ರೆ ವೀಡಿಯೋಸ್ ಏನಾಗಿರಬೇಕು, ಫಸ್ಟ್ ಆಫ್ ಆಲು ಡೌನ್ಲೋಡ್ ಆಗಿ ನಮ್ಮ ಫೋಲ್ಡ್ರಲ್ಲಿ ಇರಬೇಕು. ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ನೆಕ್ಸ್ಟ್ ನೀವು ಇಲ್ಲಿ ಪ್ಲೇ ಮಾಡ್ತಾ ಹೋಗ್ಬೋದು. ಎಷ್ಟು ವೀಡಿಯೋಸ್ ಬೇಕಿದ್ರು ಇಲ್ಲಿ ಪ್ಲೇ ಮಾಡ್ತಾ ಹೋಗುವಂಥದ್ದು. ಸೊ ಈ ರೀತಿ ನಾವು ಸಿಂಪಲ್ಲಾಗಿ ಒಂದು ವೆಬ್ ಪೇಜಸ್ಸನ್ನು ಡೌನ್ಲೋಡ್ ಮಾಡಿ ಒಂದಕ್ಕೊಂದನ್ನ ಲಿಂಕ್ ಕೊಡ್ತಾ ಹೋಗುವಂಥದ್ದು. ಇದನ್ನೇ ನಾವೇನಂತ ಕರಿತೀವಿ, ರೆಸ್ಪಾನ್ಸಿವ್ ವೆಬ್ ಡಿಸೈನ್. ಆ್ಯಂಡ್ ಈವನ್ ಮೋಸ್ಟ್ ಇಂಪಾರ್ಟೆಂಟ್, ನಾನೀಗ ಇದು ಲ್ಯಾಪ್ಟಾಪಲ್ಲಿ ಸರ್ಚ್ ಮಾಡ್ತಿದ್ರೆ ಸ್ಕ್ರೀನ್ ಸೈಜ್ ಈ ರೀತಿ ಇದೆ. ಈಗ ನಾನು ಸಪೋಸ್ ಮೊಬೈಲ್ ಸ್ಕ್ರೀನ್ ಸೈಜ್ ಸ್ವಲ್ಪ ಚಿಕ್ಕದಿರುತ್ತಲ್ವ, ಆ ಮೊಬೈಲ್ ಸ್ಕ್ರೀನ್ ಸೈಜನ್ನು ಚಿಕ್ಕದು ಮಾಡ್ಕೋತಾ ಹೋದಾಗ ಯಾವ ರೀತಿ ಕಾಣುತ್ತೆ. ಈಗ ನೋಡಿ, ಈಗ ಸ್ಕ್ರೀನ್ ಸೈಜ್ ಸಪೋಸ್ ಇದು ದೊಡ್ಡದಿದೆ, ನಾನು ಈ ಸ್ಕ್ರೀನ್ ಸೈಜನ್ನು ಸ್ವಲ್ಪ ಚಿಕ್ಕದು ಮಾಡ್ಕೋತಾ ಹೋಗ್ತೀನಿ. ಚಿಕ್ಕದಂದಾಗ ಯಾವ ರೀತಿ ಆಗುತ್ತೆ, ಈಗ ನೋಡಿ ಇದಿಲ್ಲಿ ಸ್ಕ್ರೀನ್ ಸೈಜ್. ಫಾರ್ ಎಕ್ಸಾಂಪಲ್ ನನ್ನ ಮೊಬೈಲ್ ಸ್ಕ್ರೀನು ಇಷ್ಟಿರ್ಬೋದು. ಈಗ ಮೊಬೈಲ್ ಸ್ಕ್ರೀನ್ ಆಲ್ಮೋಸ್ಟ್ ಈ ಸೈಜಿಗೆ ಬರುತ್ತಲ್ವ, ಆ ಸೈಜಿಗೆ ಬಂದಾಗೂ ಕೂಡ ನನಗೆಲ್ಲ ಕೂಡ ಡಿಸ್ಪ್ಲೇ ಆಗುತ್ತಾ. ಎಸ್. ಸೊ ಈಗ ಇಲ್ಲಿ ನೋಡಿ, ಇಲ್ಲಿ ಯಾವ ರೀತಿ ಕಾಣ್ತಾ ಇದೆ, 3 ಮೆನು ಬಾರ್ಸ್ ಥರ ಕಾಣ್ತಾ ಇದೆ. ನಮ್ಗೆ ಏನೇನಿತ್ತು, ಹೋಮು, ಎಬೋಟಸ್, ಕೋರ್ಸಸ್ಸು, ವೀಡಿಯೋಸು, ಕಾಂಟ್ಯಾಕ್ಟಸ್. ಈಗ ಹೋಮ್ ಕ್ಲಿಕ್ ಮಾಡಿದ್ರೆ ಹೋಮ್ ಪೇಜಲ್ಲಿ ಬರ್ತಾ ಇದೆ ಅಲ್ವಾ, ಎಲ್ಲನೂ ಕೂಡ ಯಾವ ರೀತಿ ಲ್ಯಾಪ್ಟಾಪಲ್ಲಿ ಬರ್ತಿತ್ತೋ ಮೊಬೈಲ್ ಸ್ಕ್ರೀನಲ್ಲೂ ಅದೇ ರೀತಿ ಬರುತ್ತೆ. ಈಗ ಅದೇ ರೀತಿ ಇನ್ನೊಂದು ಯಾವುದೋ ವೀಡಿಯೋಸು ಬರ್ತಾ ಇದೆ ಅಲ್ವಾ, ಡಿಸ್ಪ್ಲೇ ಫಾರ್ಮ್ಯಾಟ್ ಸ್ವಲ್ಪ ಚೇಂಜ್ ಬಟ್ ಎಲ್ಲ ಇನ್ಫಾರ್ಮೇಷನ್ನು ಕೂಡ ಸ್ಕ್ರೀನಿಗೆ ಫಿಟ್ ಆಗಿ ಬರ್ತಾ ಇದೆ. ನಾನೇನು ಫ್ಲೆಕ್ಸಿಬಲ್ ಇಮೇಜಸ್ ಅಂತೆಲ್ಲ ಹೇಳಿದ್ದೆ ಅಲ್ವಾ, ಆ ಫ್ಲೆಕ್ಸಿಬಲ್ ಇಮೇಜಸ್ ನೋಡಿ ಇಲ್ಲಿ, ಆ ಇಮೇಜಸ್ಸು ಆ ಸ್ಕ್ರೀನಿಗೆ ಸೆಟ್ ಆಗಿ ನಮ್ಗೆ ಡಿಸ್ಪ್ಲೇ ಕಾಣ್ತಾ ಇದೆ, ಹೌದಲ್ವಾ. ಸೊ ಈ ರೀತಿ ಡೆವಲಪ್ ಮಾಡುವಂಥ ಕಾನ್ಸೆಪ್ಟನ್ನ ನಾವೇನಂತ ಕರಿತೀವಿ, ರೆಸ್ಪಾನ್ಸಿವ್ ವೆಬ್ ಡಿಸೈನ್. ಈಗ ನಾವೇನು ಇಲ್ಲಿವರೆಗೂ ವೆಬ್ ಪ್ರೋಗ್ರಾಮಿಂಗ್ ಲ್ಯಾಬಲ್ಲಿ ಕಲ್ತಿದ್ದೀವಿ ಅಷ್ಟೋ ಕಾನ್ಸೆಪ್ಟನ್ನ ಯೂಸ್ ಮಾಡಿ ನಾವು ಈ ರೀತಿ ಒಂದು ಸಿಂಪಲ್ ಮಿನಿ ಪ್ರಾಜೆಕ್ಟನ್ನು ರೆಡಿ ಮಾಡಬೇಕು. ಸೊ ದಿಸ್ ಇಸ್ ಒನ್ ಆಫ್ ದ ಸ್ಯಾಂಪಲ್ ಎಕ್ಸಾಂಪಲ್ ಫಾರ್ ರೆಸ್ಪಾನ್ಸಿವ್ ವೆಬ್ ಡಿಸೈನ್. After this, the last thing will go with advantages of responsive. ಸೊ ಇದೆಲ್ಲ ರೆಸ್ಪಾನ್ಸಿವ್ ವೆಬ್ ಡಿಸೈನ್ ಬಗ್ಗೆ ನಾವು ತುಂಬ ಡಿಸ್ಕಸ್ ಮಾಡಿದ್ದೀವಿ. ಇದ್ರ ಬೇಸಿಸ್ ಮೇಲೆ ಏನೆಲ್ಲ ಅಡ್ವಾಂಟೇಜು, ಒನ್ ಈಸ್ ಅಟ್ರಾಕ್ಟಿವ್ ವೈಡರ್ ಆಡಿಯನ್ಸ್, ಈಸಿಯರ್ ಟು ಮಾನಿಟರ್ ಅನಾಲಿಟಿಕ್ಸ್, ಈಸಿಯರ್ ಟು ಮೈಂಟೈನ್, boost for search engine optimization, consistency in design and brand, lower bounce rates, improved conversion rates. First one, attract a wider audience. ಯಾಕೆ ನಾವು ಯೂಶ್ವಲಿ ನಾವು ವೆಬ್ಸೈಟನ್ನು ಏನು ಮಾಡ್ತೀವಿ, ಡಿಫ್ರೆಂಟ್ ಡಿವೈಸಸಲ್ಲಿ ಅದನ್ನು ನಾವು ಸರ್ಚ್ ಮಾಡ್ತಾ ಹೋಗ್ತೀವಿ. ನಾನು ಲ್ಯಾಪ್ಟಾಪಲ್ಲೇ ಸರ್ಚ್ ಮಾಡಬೇಕು ಅಂತಿಲ್ಲ, ಅಥವಾ ಡೆಸ್ಕ್ಟಾಪಲ್ಲೇ ಸರ್ಚ್ ಮಾಡಬೇಕು ಅಂತಿಲ್ಲ, ಮೊಬೈಲಲ್ಲೂ ಇಲ್ಲ, ಎಲ್ಲಿ ಬೇಕಾದರೂ ನಾವು ಸರ್ಚ್ ಮಾಡೋ ಆಪ್ಷನ್ ಇರೋದ್ರಿಂದ ಏನಾಗುತ್ತೆ, ಡಿಫ್ರೆಂಟ್ ಆಡಿಯನ್ಸ್. ಮೊಬೈಲಲ್ಲಿ ಸರ್ಚ್ ಮಾಡೋರು ಅಟ್ರಾಕ್ಟ್ ಆಗ್ತಾರೆ, ಲ್ಯಾಪ್ಟಾಪಲ್ಲಿ ಸರ್ಚ್ ಮಾಡೋರು ಅಟ್ರಾಕ್ಟ್ ಆಗ್ತಾರೆ, ಡೆಸ್ಕ್ಟಾಪಲ್ಲೂ ಆಗ್ತಾರೆ. ಈಗ ಸಪೋಸ್ ನಾವು ಡೆವಲಪ್ ಮಾಡಿರೋಂಥ ಒಂದು ವೆಬ್ಸೈಟ್ ಬರೀ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪಲ್ಲಿ ಬರುತ್ತೆ ಅಂದರೆ ಏನಾಗುತ್ತೆ, ಆಡಿಯನ್ಸ್ ವಿಲ್ ಬಿ ಲೋಯರ್. ನಮಗೆ ನೆಕ್ಸ್ಟ್ ಮೊಬೈಲಲ್ಲಿ ಆಕ್ಸೆಸ್ ಆಗಲ್ಲ ಅಂತೇಳಿ ಆ ವೆಬ್ ಪೇಜ್ ಅಥವಾ ವೆಬ್ಸೈಟನ್ನೇ ಬಿಟ್ಬಿಡ್ತೀವಿ. ಬಟ್ ಎಲ್ಲದರಲ್ಲೂ ಕಾಮನ್ ಆಗಿ ಬರೋದ್ರಿಂದ ಏನಾಗುತ್ತೆ, ಆಡಿಯನ್ಸ್ ವಿಲ್ ಬಿ ಅಟ್ರಾಕ್ಟೆಡ್ ಟು ಮೋರ್ ರೆಸ್ಪಾನ್ಸಿವ್ ವೆಬ್ ಡಿಸೈನ್. ನೆಕ್ಸ್ಟ್ ಈಸ್ ಈಸಿಯರ್ ಟು ಮಾನಿಟರ್ ಅನಾಲಿಟಿಕ್ಸ್.
ಬಿಕಾಸ್ ನಾವು ಸಪ್ರೇಟೆಡ್ ವೆಬ್ಸೈಟನ್ನು ಡಿಫ್ರೆಂಟ್ ಡಿವೈಸಸ್ಗೆ ಡೆವಲಪ್ ಮಾಡ್ತಾ ಹೋದರೆ ಏನಾಗುತ್ತೆ, ನಾವು ಪ್ರತಿಯೊಂದಕ್ಕೂ ಕೂಡ ಈಗ ಲ್ಯಾಪ್ಟಾಪ್ಗೆ ಸೆಟ್ ಆಗೋ ರೀತಿ ಒಂದು ವೆಬ್ಸೈಟು, ಡೆಸ್ಕ್ಟಾಪಿಗೆ ಸೆಟ್ ಆಗೋ ರೀತಿ ಒಂದು ವೆಬ್ಸೈಟು, ಟ್ಯಾಬ್ಲೆಟಿಗೆ ಒಂದು ರೀತಿ ವೆಬ್ಸೈಟು, ಮೊಬೈಲಿಗೆ ಒಂದು ರೀತಿ ಅಂದರೆ ಪ್ರತಿಯೊಂದನ್ನು ಕೂಡ ನಾನು ಟ್ರ್ಯಾಕ್ ಮಾಡ್ತಾ ಹೋಗಬೇಕಾಗುತ್ತೆ. ಬಟ್ ನಾವಿಲ್ಲಿ ಏನು ಮಾಡ್ತಾ ಇದ್ದೀವಿ, ಒಂದೇ ವೆಬ್ಸೈಟನ್ನು ಕ್ರಿಯೇಟ್ ಮಾಡಿ ಡಿಫ್ರೆಂಟ್ ಸ್ಕ್ರೀನ್ ಸೈಸಸಲ್ಲಿ ಅಥವಾ ಡಿಫ್ರೆಂಟ್ ವೆಬ್ಸೈಟ್ ಪ್ಲ್ಯಾಟ್ಫಾರ್ಮಲ್ಲಿ ವರ್ಕ್ ಆಗೋ ರೀತಿ ಮಾಡೋದ್ರಿಂದ ನಾವು ಒಂದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡೋದು ಈಸಿ ಆಗುತ್ತೆ. ನೆಕ್ಸ್ಟ್, ಈಸಿಯರ್ ಟು ಮೇಂಟೈನ್. ಆಲ್ರೆಡಿ ಹೇಳ್ದಂಗೆ ಒಂದೇ ವೆಬ್ಸೈಟನ್ನು ಡಿಫ್ರೆಂಟ್ ಡಿವೈಸಸ್ಗೆ ನಾವು ಮಾಡಿದಾಗ ಅದು ಮೇಂಟೈನ್ ಮಾಡೋದು ಕೂಡ ಈಸಿ. ಏನಾದರೂ ಒಂದು ಚೇಂಜಸ್ ಮಾಡಬೇಕು ಅಂದರೆ ನಾನು ಒಂದು ವೆಬ್ಸೈಟ್ ಪೇಜಸಲ್ಲಿ ಚೇಂಜ್ ಮಾಡಿದ್ರೆ ಸಾಕು, ಅದು ಎಲ್ಲ ಡಿವೈಸಸಲ್ಲೂ ಕೂಡ ಡಿಸ್ಪ್ಲೇ ಆಗಬೇಕಾದ್ರೆ ಚೇಂಜ್ ಆಗೇ ಆಗುತ್ತೆ. ಬಟ್ ಡಿಫ್ರೆಂಟ್ ವೆಬ್ಸೈಟ್ನ ಡೆವಲಪ್ ಮಾಡ್ತಾ ಹೋದರೆ ಪ್ರತಿಯೊಂದು ವೆಬ್ ಪೇಜಸಲ್ಲೂ ನಾನು ಚೇಂಜಸ್ ಮಾಡ್ತಾ ಹೋಗಬೇಕಾಗತ್ತೆ. ಬೂಸ್ಟ್ ಫಾರ್ ಸರ್ಚ್ ಇಂಜಿನ್ ಆಪ್ಟಮೈಸೇಷನ್. ಸೊ ಯಾಕೆಂದರೆ ಈಗ ನಾವು ಡಿಫ್ರೆಂಟ್ ಸರ್ಚ್ ಇಂಜಿನ್ಸ್ ಮುಖಾಂತರ ಸರ್ಚ್ ಮಾಡ್ತಾ ಇರೋದ್ರಿಂದ ರೆಸ್ಪಾನ್ಸಿವ್ ವೆಬ್ ಡಿಸೈನ್ ಕಾನ್ಸೆಪ್ಟ್ ಇದ್ದರೆ ನೀವು ಯಾವುದ್ರಲ್ಲಿ ಬೇಕಾದ್ರೂ ಈಸಿಯಾಗಿ ಸರ್ಚ್ ಮಾಡ್ತಾ ಹೋಗ್ಬೋದು. ಕನ್ಸಿಸ್ಟೆನ್ಸಿ ಇನ್ ಡಿಸೈನ್ ಆ್ಯಂಡ್ ಬ್ರ್ಯಾಂಡ್. ಸೊ ಎಲ್ಲ ವೆಬ್ಸೈಟು ಎಲ್ಲ ವೆಬ್ ಪೇಜಸಲ್ಲೂ ನೀವು ಓಪನ್ ಆಗೋದ್ರಿಂದ ಡಿಸೈನು ಕೂಡ ಕನ್ಸಿಸ್ಟೆನ್ಸಿ ಆಗಿರುತ್ತೆ. ಈಗ ನಾವು ಯಾವುದೋ ಒಂದು ಪೇಜ್ ಬಗ್ಗೆ, ಈಗ ಯಾವುದೋ ಒಂದು ಮೊಬೈಲ್ ಫೋನ್ ಬಗ್ಗೆ ಇರೋಂಥ ವೆಬ್ಸೈಟ್ನೇ ನೀವು ಸರ್ಚ್ ಮಾಡಿದ್ರೆ ಯಾವುದೇ ಇದರಲ್ಲಾಗಿರಲಿ, ಡೆಸ್ಕ್ಟಾಪ್, ಲ್ಯಾಪ್ಟಾಪ್, ಮೊಬೈಲಲ್ಲಾಗಿರಲಿ ಸೇಮ್ ಕನ್ಸಿಸ್ಟೆನ್ಸಿನ ಕಾಪಾಡ್ಕೋತೀರಾ ಅಂದರೆ ವಿಲ್ ಗೋ ವಿತ್ ಇಟ್. ಸೊ ಇಲ್ಲ ಅಂದರೆ ಬರ್ತಾ ಇಲ್ಲ ನಿಮ್ಮ ಮೊಬೈಲಲ್ಲಿ ಅಂದರೆ ನಿಮ್ಗೆ ಆ ಮೊಬೈಲ್ ಪೇಜ್ ಬಗ್ಗೆ ನೋಡೋದಕ್ಕೆ ಇಂಟ್ರೆಸ್ಟ್ ಇರಲ್ಲ. ಬಟ್ ರೆಸ್ಪಾನ್ಸಿವ್ ವೆಬ್ ಡಿಸೈನರಿಂದ ಕನ್ಸಿಸ್ಟೆನ್ಸಿನ ನಾವು ಡಿಸೈನಲ್ಲಿ ಕಾಪಾಡ್ಕೋಬೋದು, ಅಥವಾ ಬ್ರ್ಯಾಂಡ್ ಬಗ್ಗೆ ಕೂಡ ಕಾಪಾಡ್ಕೊಳ್ಳೋಕೆ ಈಸಿ ಆಗುತ್ತೆ. ನೆಕ್ಸ್ಟ್ ಈಸ್ ಲೋವರ್ ಬೌನ್ಸ್ ರೇಟ್ಸ್. ಸೊ ನಿಮ್ಮ ವೆಬ್ಸೈಟ್ ಏನಾದರೂ ನೀವು ಡೆವಲಪ್ ಮಾಡಿರೋವಂಥದ್ದು ಒಂದರಲ್ಲಿ ಸಪೋರ್ಟ್ ಮಾಡ್ತಿಲ್ಲ ಅಂದರೆ ಏನಾಗುತ್ತೆ, ಯೂಶಲಿ ಆಡಿಯನ್ಸ್ ಅಥವಾ ಸರ್ಚ್ ಮಾಡುವಂಥ ಯೂಸರ್ಸ್ ಅದನ್ನು ಬಿಟ್ಟು ಬೇರೆ ಕಡೆ ಹೋಗ್ತಾರೆ. ನಿಮ್ಗೆ ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ನೇ ಬರಲ್ಲ ಆ ಪೇಜ್ ಬಗ್ಗೆ. ಬಟ್ ಇದು ಎಲ್ಲದರಲ್ಲೂ ನಮಗೆ ಡಿಸ್ಪ್ಲೇ ಕೊಡೋದ್ರಿಂದ, ರೆಸ್ಪಾನ್ಸಿವ್ ಆಗಿರೋದ್ರಿಂದ ನಿಮ್ಮ ಪೇಜ್ ಅಥವಾ ನಿಮ್ಮ ವೆಬ್ಸೈಟ್ ಬಗ್ಗೆ ಡ್ರಾಪ್ಔಟ್ಸ್ ಆಗುವಂಥದ್ದು ತುಂಬ ಕಡಿಮೆ. ಇಂಪ್ರೂವ್ಡ್ ಕಾನ್ವರ್ಸೇಷನ್ ರೇಟ್ಸ್. ಸೊ ನಿಮ್ಮ ಪೇಜು ತುಂಬ ರೆಸ್ಪಾನ್ಸಿವ್ ಆಗಿರೋದ್ರಿಂದ ನೀವೆಲ್ಲ ಕಡೆ ಕಾನ್ವರ್ಸೇಷನ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ದೀಸ್ ಆರ್ ದ ಮೇನ್ ಅಡ್ವಾಂಟೇಜಸ್ ಆಫ್ ರೆಸ್ಪಾನ್ಸಿವ್ ವೆಬ್ ಡಿಸೈನ್. ಇದು ಒಂದು ಸಿಂಪಲ್ ಮಿನಿ ಪ್ರಾಜೆಕ್ಟು. ನೀವು ಯಾವುದೇ ಒಂದು ಕಾನ್ಸೆಪ್ಟನ್ನು ತೊಗೊಳ್ಳಿ, ಫಸ್ಟ್ ಅದಕ್ಕೆ ಫ್ರೇಮ್ವರ್ಕ್ ಯಾವ ರೀತಿ ಇರಬೇಕು, ನಾವು ಯಾವ ರೀತಿ ಲೇಔಟ್ನ ಡೆವಲಪ್ ಮಾಡಬೇಕು ಅನ್ನೋದನ್ನು ಐಡೆಂಟಿಫೈ ಮಾಡಿ, ಅದಕ್ಕೆ ಬೇಕಾಗಿರೋ ಕಾನ್ಸೆಪ್ಟ್ಸ್ ಏನೇನು ಬೇಕು, ಬೂಟ್ ಸ್ಟ್ರ್ಯಾಪ್ ಯೂಸ್ ಮಾಡ್ತೀರಾ ಅಥವಾ ನಾನು ಡಿಫ್ರೆಂಟ್ ಟೂಲ್ಸ್ಗಳನ್ನ ತಿಳಿಸ್ಕೊಟ್ಟಿದ್ದೀನಿ ಯಾವುದನ್ನು ಯೂಸ್ ಮಾಡ್ಬೋದು ಅಂತ, ಅದನ್ನಷ್ಟನ್ನು ಯೂಸ್ ಮಾಡಿ ನೀವು ಸಿಂಪಲ್ಲಾಗಿ ಈ ರೀತಿ ಒಂದು ಮಿನಿ ಪ್ರಾಜೆಕ್ಟನ್ನು ಡೆವಲಪ್ ಮಾಡಿ. Thank you for giving me opportunity to discuss about the open-ended exercise by using responsive web design concept. Thank you one and all.